श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणारुणो नित्यनिर्मुक्तदोषः सरसिजनेनोऽसौ श्रीपतिर्मानदो नः चक्रं यस्य भुजाग्रमेत्य ललितं विद्युत्प्रभं राजते शङ्खो यस्य विराजते करतले सम्पूर्णचन्द्रप्रभः माला यस्य सचम्पका सतिलका शाशोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः प्रथमो हनुमान् नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः कामधेनुर्यथा पूर्वं सर्वाभीष्टफलप्रद तथा कलौ वादिराजश्रीपादोऽभीष्टदः सताम् भवति यदनुभावादेडमो कोऽपि वाग्मी जडमतिरभिजन्तर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ಸ್ವಸ್ತ್ಯಸ್ತು ಸತಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಕೃಷ್ಣ ತಾನು ಮಳೆಗಾಲದಲ್ಲಿ ಹೇಗೆ ತಾನು ಪ್ರಕೃತಿಯನ್ನು ಅನುಭವಿಸ್ತಾ ಇದ್ದ ಅಂತ ಹೇಳಿ ವೇದವ್ಯಾಸರು ವರ್ಣಿಸ್ತಾ ಇದ್ದಾರೆ. ವಿಲಾಸಿನಿ ಸುಕರ್ಣಾಂತ ಸ್ಮರಚಾಪ ನಿಭೇಶುಭೆ ಭ್ರುವೌ ದಧಾನ ಸುಸ್ನಿಗ್ಧ ಅರ್ಧಚಂದ್ರ ಲಲಾಟಿಕ ಅಂತ ಆ ಮಳೆಗಾಲದ ವರ್ಣನೆಯನ್ನು ಮುಗಿಸಿದ ಬಳಿಕ ಕುಂಭಕ ಅಂತ ಇವನ ಯಶೋಧೆಯ ತಮ್ಮ, ಆ ಕುಂಭಕ ಎನ್ನುವಂತಹ ವೈಶ್ಯ ವ್ಯಾಪಾರಿ, ಅವನು ಒಳ್ಳೆಯ ದನಗಳನ್ನೆಲ್ಲ ಸಾಕ್ತಾ ಇದ್ದವ. ಅವನಿಗೆ 2 ಮಕ್ಕಳಿದ್ರು. ಅದರಲ್ಲಿ ಒಬ್ಬರು ಶ್ರೀಧಾಮ, ಇನ್ನೊಂದು ನೀಲ ಎನ್ನುವವಳು. ಹಾಗಾಗಿ ಆ ನೀಲ ಎನ್ನುವವಳನ್ನು ವರ್ಣಿಸ್ತಾ ಇದ್ದಾರೆ. ಈ ನೀಲ ಅತ್ಯಂತ ಬಹಳ ಸುಂದರಿಯಾಗಿರುವವಳು. ಅಷ್ಟಮಹಿಷಿಯರಲ್ಲಿ ಒಬ್ಬಳು ನೀಲ ಅಂತ ಬರ್ತಾಳೆ. ಅದೇ ನೀಲೆ ಇವಳು. ಆದರೆ ಈ ನೀಲೆ ಅಷ್ಟಮಹಿಷಿಯರಲ್ಲಿ ನೀವು ಸೇರಿಕೊಂಡ್ರೆ ಇದು ಉಪನಯನಕ್ಕಿಂತಲೂ ಮೊದಲಾದಂತಹ ವಿವಾಹ ಅಥವಾ ಕೃಷ್ಣನನ್ನು ಬಯಸಿದಂತಹ ಹೆಂಗಸು ಇವಳು. ಮುಂದೆ ತಾನು ಮೃತಳಾದ ಬಳಿಕ ಮತ್ತೆ ಇವಳೇ ನೀಲೆ ಮತ್ತೆ ಬಂದಿದ್ದಾಳೆ ಅಂತ ಕುಡಿಸಿಕೊಳ್ಬೇಕಾಗತ್ತೆ. ಹೀಗೆ ವಿಲಾಸಿನಿ ಸುಕರ್ಣಾಂತ ಸ್ಮರಚಾಪನಿಭೇ ಶುಭೆ ಅಂತ ಇವಳು ಎಷ್ಟು ಚಂದ ಅಂತ ಹೇಳಿದ್ರೆ, ಮನ್ಮಥನ ಬಾಣದಂತೆ ಇವಳು ಹುಬ್ಬಾಗಿತ್ತು. ತುಂಬ ಅದು ಬಾಗಿದಂತಹ ಇದು. ಅದು ಎಲ್ಲಿವರೆಗೆ ಇತ್ತು ಕೇಳಿದ್ರೆ ಕರ್ಣಾಂತ, ಕಿವಿಯವರೆಗೆ ಅದು ವಿಶಾಲವಾಗಿತ್ತು. ಈಕೆ ಅತ್ಯಂತ ಮನೋಹರವಾದ ಅರ್ಧಚಂದ್ರಾಕೃತಿಯ ರೀತಿಯಲ್ಲಿರುವಂತಹ ಹಣೆಯನ್ನು ತಾನು ಹೊಂದಿದ್ಲು. ದೀರ್ಘ ಕುಂಚಿತ ಕೇಶಾಢ್ಯ ಲಕ್ಷಣೈ ಸಕಲೈರ್ಯುತ ತ್ರಿಲೋಕರತ್ನಭೂತ ಸ ವಿಶ್ವಚಿತ್ತ ವಿಳೋಳಿನಿ. ಉದ್ದವಾದಂತಹ ಕೇಶಗಳು, ತಲೆ ಕೂದಲು ತುಂಬ ಉದ್ದಾಗಿತ್ತು. ಅದನ್ನು ಒಳ್ಳೆ ಜಡೆ ಕಟ್ಟಿದ ಹಾಗೆ ಕಟ್ಟಿಕೊಂಡಿದ್ಲು. ಹಾಗಾಗಿ ಒಳ್ಳೆಯ ಸಮಸ್ತ ಲಕ್ಷಣಗಳಿಂದ ಕೂಡಿದ ಈಕೆ ಸಮಗ್ರ ಜಗತ್ತಿನ ಎಲ್ಲರ ಮನಸ್ಸನ್ನು ಕೂಡ ಕ್ಷೋಭೆಯನ್ನು ಮಾಡ್ತಾ ಇಲ್ಲ. ಅವಳನ್ನು ನೋಡಿದ ಕೂಡಲೇ ಎಲ್ಲ ಮನಸ್ಸು ಅಯ್ಯೋ ಎಷ್ಟು ಚಂದ ಇವಳು ಅನ್ನುವಷ್ಟು ತ್ರಿಲೋಕ ರತ್ನದಂತೆ ಇವಳು ಇದ್ಲು. ಯೌವನಸ್ಥಾಹ ಸುಕಾಂತಾಂಗೀ ದೇವಮರ್ತ್ಯ ವಿಲೋಲ್ಭಿನಿ ತಾಮೃಹು ಸರ್ವಭೂಪಾಲ ಭೂಯೋ ಭೂಯೋ ವಿಷಾಂಪತೆ. ತುಂಬು ಯೌವನದಲ್ಲಿರುವ ಈಕೆ ಪರಮ ಮಂಗಳವಾದಂಥ ಶರೀರವನ್ನು ಹೊಂದಿದ್ಲು. ಹಾಗಾಗಿ ಮಾನವರಿಗೂ ದೇವರಿಗೂ ದೇವತೆಗಳಿಗೂ ಕೂಡ ಪ್ರಲೋಭನೆ, ಆಸೆಯನ್ನು ಉಂಟು ಮಾಡಿಸುವವಳಾಗಿದ್ಲು. ಹಾಗಾಗಿ ಎಲ್ಲ ಸರ್ವಭೂಪಾಲ, ಎಲ್ಲ ರಾಜರು ಆ ಕಾಲದಲ್ಲಿದ್ದವರು ಇವಳನ್ನು ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ರು, ಚಾಪಲ್ಯವನ್ನು ಹೊಂದಿದ್ರು. ನತೇಷಾಂ ಕಸ್ಯಚಿತ್ ದತ್ತ ಪಿತ್ರ ವಿಧಿಬಲಾಶ್ರಯ ಏತಸ್ಮಿನ್ನೇವ ಕಾಲೇತೋ ವೃಷರೂಪ ಮಹಾಸುರಾಃ ಕಾಲನೇಮಿ ಸುತಾಃ ಸಪ್ತ ವಿಕ್ರಾಂತ ಬಾಹುಶಾಲಿನಃ ತದಾ ದೇವಾಸುರೇ ಯುದ್ಧೇ ವಿಷ್ಣುನಾ ಪ್ರಭವಿಷ್ಣುನ ಸಂಗ್ರಾಮಾನ್ ಬಹುಶಃ ಕೃತ್ವಾ ತೇನ ಯುದ್ಧೇ ಜಿತಾಸ್ತದಾ ದಿಶೋ ಮೂಢಾ ಪ್ರಜಗ್ಮುಸ್ತೆ ವಿಷ್ಣುಂ ಹಂತುಂ ಸಮುದ್ಯತಾಃ. ಈ ಬ್ರಹ್ಮನ ಬಲದ ಆಶ್ರಯವನ್ನು ಪಡೆದ ಈ ಕುಂಭಕ ಅಂತ ಕೊಡ್ತಾರೆ. ಇವ ಏನು ಮಾಡ್ತಾನೆ ಕೇಳಿದ್ರೆ, ಕುಂಭಕ ಇವಳನ್ನು ಯಾರಿಗೂ ದಾನ ಮಾಡಿರಲಿಲ್ಲ. ಅಂದ್ರೆ
ಕೇಳಲಿಕ್ಕೆ ಸುಮಾರು ಜನ ಕೇಳ್ತಾ ಬಂದು, ಆದ್ರೆ ಇವ ಆಲೋಚನೆ ಮಾಡ್ತಾ ಇದ್ದಾನೆ ಯೋಗ್ಯವಾದಂತಹ ಒಂದು ಗಂಡು ಬೇಕಾಗಿದೆ ಅಂತ. ಹಾಗಾಗಿ ತಾನು ಯಾರಿಗೂ ಕೊಡ್ಲಿಲ್ಲ, ಕಾಯ್ತಾ ಇದ್ದ, ಕನ್ಯಾದಾನ ಮಾಡಬೇಕು ಕೇಳಿದ್ರೆ ಯೋಗ್ಯವಾದ ವರ ಬೇಕು ಅಂತ. ಈ ಕಾಲದಲ್ಲಿ ಇವನ ಹಟ್ಟಿಯಲ್ಲಿ 7 ಎತ್ತುಗಳು ಹುಟ್ಟಿಕೊಳ್ಳುತ್ತವೆ. ಈ 7 ಎತ್ತುಗಳು ಹೇಗೆ ಕೇಳಿದ್ರೆ ಮಹಾಬಲಿಷ್ಠರಾದಂತಹ ಎತ್ತುಗಳು, ವೃಷಭಗಳು. ದೇವಾಸುರರ ಯುದ್ಧದಲ್ಲಿ ಯುದ್ಧ ಆಗುವಾಗ ಒಬ್ಬ ಸತ್ತು ಹೋಗಿದ್ದ ಕಾಲನೇಮಿ ಅಂತ, ಈ ಕಾಲನೇಮಿಯ 7 ಜನ ಮಕ್ಕಳು ಅಂತ ಹೇಳ್ತಾರೆ. ಈ ರಕ್ಕಸರು 7 ಜನ ಇಲ್ಲಿ ಎತ್ತಾಗಿ ಹುಟ್ಟಿಕೊಂಡಿದ್ದಾರೆ ನೋಡಿ. ರಕ್ಕಸರು ಯಾವ ರೀತಿಯಲ್ಲಿಯೂ ಬರಬಹುದು. ಅವತ್ತು ವತ್ಸಾಸುರರ ಬಂದ, ಈಗ ಹೇಗೆ ಕೇಳಿದ್ರೆ ತಾನು ಒಬ್ಬ ವೃಷಭಾಸುರರಾಗಿ ಬಂದಿದ್ದಾರೆ. 7 ಎತ್ತುಗಳು ಬಂದಿದ್ದಾವೆ. ಇವುಗಳು ಏನು ಕೇಳಿದ್ರೆ ಇವು ಪರಮಾತ್ಮನ ಜೊತೆಗೆ ಯುದ್ಧ ಮಾಡಿ ಎಷ್ಟೋ ಸಲ ಸತ್ತು ಹೋದವರು ಮತ್ತೆ ಕೃಷ್ಣನನ್ನೇ ಕೊಲ್ಲಬೇಕು ಅಂತ ತಾವು ಬಂದವರು, ಹೊಂಚು ಹಾಕ್ತಾ ಇದ್ರು. ಯಾವತ್ ಕೃಷ್ಣೋ ಯದುಕುಲೆ ಜಾತೋ ದೈತೇಯ ಸಪ್ತಮಾಹ ಜ್ಞಾತ್ವಾ ವಿಷ್ಣು ಯದುಕುಲೆ ಯತ್ತವಂತಃ ಸಮಾಸ್ಥಿತಾಃ ವೃಷರೂಪಧರಾ ಸಪ್ತ ಕುಂಭಕಸ್ಯ ವ್ರಜೇ ಭವನ್. ಯಾವ ಕಾಲದಲ್ಲಿ ಕೃಷ್ಣ ಅವತಾರ ಮಾಡಿದ್ನೋ ಆ ಕಾಲದಲ್ಲಿಯೇ ವಿಷ್ಣುವನ್ನು ಸಂಹರಿಸಬೇಕು ಅಂತ ಇವರು ಹುಟ್ಟಿಕೊಂಡಿದ್ದಾರೆ. ಕೃಷ್ಣ ತಾನು ಭೂಭಾರ ಹರಣಕ್ಕೋಸ್ಕರ ತಾನು ಬಂದ್ರೆ ಓ ಕೃಷ್ಣ ಅವತಾರ ಮಾಡ್ತಾನಂತೆ, ಆಗ ಹೊಂಚು ಹಾಕಿ ಇವನನ್ನು ನಾಶ ಮಾಡುವ ಅಂತ ಒಂದು ಚಿಂತನೆಯಿಂದ ಬಂದಿದ್ದಾರೆ. ಎಲ್ಲಿ ಹುಟ್ಟಿಕೊಂಡಿದ್ದಾರೆ ಕೇಳಿದ್ರೆ ಇದೇ ಕುಂಭಕನ ಹಟ್ಟಿಯಲ್ಲಿ 7 ಜನರು ಕೂಡ ಹುಟ್ಟಿಕೊಂಡಿದ್ದಾರೆ. ಬಲವಂತೋ ಮಹಾಶೃಂಗಾ ಮಹಾಪುಕ್ಷಿ ಶಿರೋಧರಾಹ ದಂಭಧಾಸ್ತಾ ಮಹಾಗ್ರೀವಾಹ ಮಹಾಕುಂಭಕ ಕುದ್ಮಿನಃ. ಹಾಗಾದ್ರೆ ಏನು ವ್ಯತ್ಯಾಸ, ಏನು ವೈಶಿಷ್ಟ್ಯ ಈ ಎತ್ತುಗಳಿಗೆ ಕೇಳಿದ್ರೆ, ಬಲಿಷ್ಠರಾದ ಇವರು ಭಯಂಕರವಾದ ಕೊಂಬುಗಳನ್ನು ಹೊಂದಿದ್ರು ಹೇಳ್ತಾರೆ. ಯಾವುದು ಎತ್ತುಗಳನ್ನು ನೋಡಿದ್ರು ಕೂಡ ಇದರದ್ದು ಕೊಂಬು ಸ್ವಲ್ಪ ವಿಚಿತ್ರ. ಹಾಗಾಗಿ ಬಹಳ ದೊಡ್ಡದು ಕೊಂಬು. ಇಷ್ಟು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಹೊಟ್ಟೆಗಳಿತ್ತು ಅಂತ ಹೇಳ್ತಾರೆ. ದೊಡ್ಡ ಕುತ್ತಿಗೆಯೂ ಇತ್ತು. ಆ ಕುತ್ತಿಗೆಯಲ್ಲಿ ನೇತಾಡುವಂತ ಗಂಗಾ ತೊಗಲು ಅಂದ್ರೆ ಸಾಸ್ನ ಅಂತ ಕರಿತೇವೆ, ಮೃದುವಾದ ಭಾಗ, ಅದೂ ಬಲಿಷ್ಠವಾಗಿತ್ತು. ಅದು ತುಂಬಾ ದೊಡ್ಡದಿತ್ತು. ದೊಡ್ಡ ಕುತ್ತಿಗೆ, ಮಹಾಕುಂಭದಂತೆ ಇರುವಂತಹ ಡುಬ್ಬಗಳು, ಕಕುದ್ಮ ಅಂತ ಕರೀತಾರೆ. ಈ ಎತ್ತಿನ ಭುಜದಲ್ಲಿರುವಂತಹ ಏನು ಭುಜ ಉಂಟು ಅದು ಎತ್ತರವಾಗಿತ್ತು. ಋತು ದೀರ್ಘ ಮಹಾಬಾಲಾಹ ಋತು ತೀಕ್ಷ್ಣ ಖರಾಹ ಖರಾಹ. ಇನ್ನು ಹೇಳ್ತಾರೆ ದೊಡ್ಡದಾದಂತಹ ಉರುಟಾದಂತಹ ದೊಡ್ಡ ದೊಡ್ಡ ಬಾಲಗಳು ಹೊಂದಿದ್ರು ಅಂತ ಹೇಳ್ತಾರೆ. ಒರಸು ಅಂತೂ ಬಹಳ ತೀಕ್ಷ್ಣ, ಅಂದ್ರೆ ಅವುಗಳು ಮೆಟ್ಟಿದ್ರೆ ಅಯ್ಯೋ ಕಾಲೇ ತುಂಡಾಗಿ ಹೋಯ್ತು ಅನ್ನುವ ಹಾಗೆ ಇತ್ತು. ದೀರ್ಘವಕ್ತ್ರಾಹ ದೀರ್ಘದಂತಾಹ ಕುಂಡನೇತ್ರಾಹ ಸುಕರ್ಣಕಾಹ ನಿತ್ಯ ತೃಪ್ತ ಮಹಾಸರಾದ ಸ್ತ್ರಿತಾಸಿ ಶೇಷ ಗೋಗಣಾಹ. ಇನ್ನು ಉದ್ದವಾದಂತಹ ಮುಖ ಅಂತ ಆ ಎತ್ತುಗಳಿದ್ದು, ಹಲ್ಲು ಎಲ್ಲ ಹಾಗೆ ಬಹಳ ಉದ್ದವಾದ ಹಲ್ಲು ಇತ್ತು ಅಂತ ಹೇಳ್ತಾರೆ. ಕಣ್ಣು ಅಂತೂ ಕುಂಡದಂತಹ ಕಣ್ಣು, ಅಂದ್ರೆ ದೊಡ್ಡ ಎದ್ದು ಬಂದಂತಹ, ನೋಡಿದ್ರೆ ಗೊತ್ತಾಗ್ತದೆ ಆ ಕಣ್ಣು ನೋಡುವಾಗ್ಲೇ ಕಿತ್ತು ಬರುವ ಹಾಗೆ ಇರುವಂತದ್ದು. ವಿಸ್ತಾರವಾದ ಕಿವಿ, ಎಂದೂ ಕೂಡ ಮುಖವನ್ನು ನೋಡಿದಾಗ ಸಮಾಧಾನ ಆಗ್ತಾ ಇರಲಿಲ್ಲ. ಯಾಕೆ, ಇವುಗಳು ಒಳ್ಳೆಯ ಜೀವಿಗಳೆಲ್ಲ, ಹಾಗಾಗಿ ಸಮಾಧಾನ ಇಲ್ಲದ ಮುಖಭಾವ ಇತ್ತು. ಮಿಂಚಿನಂತೆ ವೇಗವಾಗಿ ಬರ್ತಾ ಇತ್ತು. ಹಾಗಾಗಿ ಏನು ಮಾಡ್ತಾ ಇದ್ರು, ಗೋಗಣ, ಇಡೀ ಗೋವುಗಳಿಗೆ ಉಪದ್ರವವನ್ನು ಕೊಡ್ತಾ ಇತ್ತು ನೋಡಿ ಎತ್ತುಗಳು. ಅದು ನಾವು ಹೇಳ್ತೇವೆ ತುಂಬಾ ಹಾಯ್ತದೆ, ಉಪದ್ರವ ಮಾಡ್ತದೆ, ಇದ್ದದ್ದನ್ನೆಲ್ಲ ದೂಡಿ ಹಾಕ್ತದೆ ಅಂತ. ಹೀಗೆ ಕೆಟ್ಟ ರೀತಿಯಾಗಿ ದನಗಳನ್ನು ಮಾಡ್ತಾ ಇತ್ತು ಈ ಎತ್ತುಗಳು 7. ತೇ ವೃಷಾ ಸರ್ವತೋ ಜಗ್ನೋ ಗಾಶ್ಚ ವತ್ಸಾಂಶ್ಚ ದುರ್ಮದಾಹ ಗರ್ಭಾನ್ ಸ್ರಾವಯನ್ ಸರ್ವಾನ್ ಗವಾಂ ಸಸ್ಯಾನ್ಯ ಭಕ್ಷಯನ್. ಈ 7 ಗೂಳಿಗಳು ಕೂಡ ಉಂಟಲ್ಲ, ಗೋವುಗಳನ್ನು ಮತ್ತೆ ಕರುಗಳನ್ನು ಮದಭರಿತವಾಗಿ ಮಾಡಿ ಸಂಹಾರ ಮಾಡ್ತಾ ಇತ್ತಂತೆ. ಅವುಗಳನ್ನು ಉದ್ದೀಪನ ಮಾಡಿ ಅವುಗಳು ಬುದ್ಧಿ ಬಿಡೋದು ದನಗಳಿಗೆಲ್ಲ ಹೇಳ್ತಾರೆ ನೋಡಿ. ಅದರಿಂದ ಏನಾಯ್ತು, ಗರ್ಭಾನುಸ್ರಾವಯನ್ ಅಂತ ಆ ಗೋವುಗಳ ಗರ್ಭಸ್ರಾವವೇ ಆಗ್ತಾ ಇತ್ತು. ಅಂದ್ರೆ ಒಳ್ಳೆ ದೃಷ್ಟಿಯಿಂದ ಅಲ್ಲ, ಗೋವುಗಳಿಗೆ ಸಂಬಂಧಪಟ್ಟ ಪದಾರ್ಥಗಳನ್ನೆಲ್ಲ ಸಸ್ಯಾನ್ ಅಭಕ್ಷ ಇವುಗಳೇ ತಿನ್ನೋದು. ಅಂದ್ರೆ ಈ ಎತ್ತೆಲ್ಲ ಬಂದ್ರೆ ಬೇರೆ ಯಾವುದಕ್ಕೂ ಇಲ್ಲ, ತಾನೇ ತಿಂದು ಖಾಲಿ ಮಾಡುವಂಥದ್ದು. ಹೀಗೆ ಮಾಡ್ತಾ ಇತ್ತು. ವಿದೇಹೇ ಸಸ್ಯಜಾತಾನಿ ಭಕ್ಷಯಿತ್ವಾ ಮುಹುರ್ಮುಹು ಸಸ್ಯಾನಾನ್ ಪಾಲಕಾನ್ ಸರ್ವಾನ್ ಆಧಾವಂತಿ ಸ್ಮ ಸರ್ವತಃ.
ಇನ್ನೆಲ್ಲಿಯಾದ್ರೂ ತೌಡು ಹಿಂಡಿ ಎಲ್ಲ ತಂದಿಟ್ರೆ ಯಥೇಷ್ಟವಾಗಿ ತಿನ್ನೋದು. ಪಾಪ ದನಗಳಿಗೆ ತಿಂದ್ರೆ ಪಾಪ ಅದು ಗೊಬ್ಬರ, ಇದು ಹಾಲು ಒಳ್ಳೆ ಕೊಡ್ತದೆ ಅಂತ ಮಾಡಿ ಇಡುದು. ಈ ಎತ್ತುಗಳು ಏನ್ ಮಾಡುದು ಹೇಳಿದ್ರೆ ಅವುಗಳನ್ನೆಲ್ಲ ದೂಡುದು, ತಾವೇ ಯಥೇಷ್ಟವಾಗಿ ತಿನ್ನುದು. ಇನ್ನು ಯಾರಾದ್ರೂ ಗೋಪಾಲಕರೆಲ್ಲ ನಿನಗೆಲ್ಲ ಅದು ತಂದದ್ದು, ಅದಕ್ಕೆ ತಂದದ್ದು ಅಂತ ಎಲ್ಲಿಯಾದ್ರೂ ನೀವು ಆ ಬಕೆಟ್ ಅಥವಾ ಇದ್ದಂತ ಪಾತ್ರವನ್ನು ಇನ್ನೊಂದಕ್ಕಿಟ್ರೆ ಯಾರು ಇಡ್ತಾನಲ್ಲ ಅವನನ್ನೇ, ಪಾಲಕರನ್ನೇ ಬೆದರಿಸಿಕೊಂಡು ಬರ್ತಾ ಇತ್ತಂತೆ. ಇಂತಹ ಒಂದು ಎತ್ತುಗಳದ್ದು ಉಪದ್ರವ ಇತ್ತು. ಕುಂಭಕಸ್ಯ ವ್ರಜೆ ರಾತ್ರೌ ವಸಂತಿ ಸ್ಮ ಮುದಾನ್ವಿತಾ ಕೃಷಿವಲಾಸ್ತಥಾ ಸರ್ವೇ ರಾಜ್ಞೋ ಮಿಥಿಲ ವರ್ಮಣಃ ನ್ಯವೇದಯಂತದಾ ಸರ್ವಂ ಋಷೈಃ ಸಸ್ಯ ವಿನಾಶನಂ. ಆ ಗೂಳಿಗಳ ಸ್ವ ಇಚ್ಛೆಯಿಂದ ಇವುಗಳು ಓಡಾಡುವುದರಿಂದ ಕುಂಭಕನ ಗೋಶಾಲೆಯಲ್ಲಿ ಬಹಳ ಕಷ್ಟ ಆಗ್ತಾ ಇತ್ತು. ಅವುಗಳು ಎಲ್ಲಿ ವಾಸ ಮಾಡ್ತಾ ಇದ್ವು? ಕುಂಭಕನ ಗೋಶಾಲೆಯಲ್ಲಿ ಬಂದು ರಾತ್ರಿ ಎಲ್ಲ ವಾಸ ಮಾಡೋದು. ಹಟ್ಟಿಗೆ ಬಂದು ಆ 7 ಎತ್ತುಗಳು ಇರೋದು. ಕೊನೆಗೆ ಇವ ಏನು ಮಾಡ್ತಾನೆ ಕೇಳಿದ್ರೆ ಮಿಥಿಲಾಧಿಪತಿಗೆ ದೂರನ್ನು ಕೊಡ್ತಾನೆ. ಮಿಥಿಲಾಧಿಪತಿಯ ಒಂದು ಸಮಂತ ರಾಜನಾಗಿರುವ ಈ ಕುಂಭಕ. ಹಾಗಾಗಿ ಭೃತ್ಯರಾದ ಕೃಷಿ ವಲದಿಗೆ ಈ ವಿಷಯವನ್ನೆಲ್ಲ ಹೇಳ್ತಾರೆ. ನ್ಯವೇದಯನ್ ತದಾ ಸರ್ವಂ, ರಾಜನ ಹತ್ರ ಹೋಗಿ ದೂರು ಕೊಡ್ತಾನೆ. ಧಾನ್ಯಂ ತತ್ರ ಚ ಸಸ್ಯಾನಿ ರಾಷ್ಟ್ರೇ ಜಾತಾನಿ ಸರ್ವಶಃ. ಈ ಎತ್ತುಗಳಿಂದಾಗಿ ನಾವೆಲ್ಲ ಏನು ತಂದು ಹಾಕಿದ್ದೇವೆ ದವಸ ಧಾನ್ಯಗಳು, ಅದೆಲ್ಲ ಎತ್ತುಗಳೇ ತಿಂತಾ ಇದ್ದೇನೆ. ಭಕ್ಷಿತಾನಿ ಸಮಸ್ತಾನಿ ಕುಂಭಕಸ್ಯ ವೃಷೈಃ ಸಹ. ಅವುಗಳು 7 ಕೂಡ ಸೇರಿಕೊಂಡು ನಮ್ಮ ಉಳಿದ ದನಗಳಿಗಿಟ್ಟದನ್ನೆಲ್ಲ ತಿಂತಾ ಇದ್ದಾವೆ. ಸಪ್ತಭಿಸ್ತೈ ಪ್ರಮುದಿತೈ ಸಮುದ್ರಿಕ್ತೈ ಮದನೇನ ವಿವರ್ಜಿತೈ. ಎತ್ತುಗಳಿಂದ ಆಗುವ ಹಾನಿಗಳನ್ನೆಲ್ಲ ವಿಚಾರಿಸ್ತಾರೆ, ಹೇಳ್ತಾರೆ ಅವರು. ಅವನ ಹತ್ರ ಹೋಗಿ ಕುಂಭಕ ಹೋಗಿ ಆ ಮಿಥಿಲಾಧಿಪತಿ ಹತ್ರ. ಆಗ ಈ ಸಮುದಾಯದಲ್ಲಿ ಗೋವುಗಳಿರುವ ಯಾವುದು ಹುಲ್ಲು ತಂದಿಟ್ರೆ ಅದನ್ನು ತಿನ್ನೋದು, ತೌಡು ಅಥವಾ ಹಿಂಡಿ ಬಂದ್ರೆ ಅದನ್ನೆಲ್ಲ ತಿನ್ನೋದು ಅಂತೆಲ್ಲ ಮಿಥಿಲಾಧಿಪತಿಗೆ ತಿಳಿಸಿದಾಗ ಅವ ಏನ್ ಹೇಳ್ತಾನೆ ಗೊತ್ತಾ? ಮದಭರಿತವಾದ 7 ಗೂಳಿಗಳನ್ನು ನೀನೇ ನೋಡ್ಕೊಪ್ಪ ಅಂತ ಹೇಳ್ತವೆ. ಅಂತೂ ಇಂತೂ ಇವು ಎಲ್ಲಿ ದೂರು ಕೊಟ್ಟರು ಕೂಡ ಪ್ರಯೋಜನ ಆಗ್ಲಿಲ್ಲ. ತೇ ನಿವಾರ್ಯ ಮಹೀಪಾಲ ಯದಿತೆ ಸ್ಯಾ ಜಗತ್ರಯಂ ಸಾಧಯಂತಿ ಮಹೋತ್ಸರ್ವ ನಷ್ಟಾರಾಜಾನ್ ಭವತ್ ಪ್ರಜಾಹ. ಎಷ್ಟೋ ಅಂದ್ರೆ ನೋಡಿ, ಇದೆಲ್ಲ ಆ ಕಾಲಕ್ಕೆ ಹೋಗ್ಬೇಕು ನಾವು. ಈ ಕಾಲದಲ್ಲಿ ಗೊತ್ತಾಗೋದಿಲ್ಲ. ಎಲ್ಲ ಪ್ರಜೆಗಳು ಹೋಗಿ ಅಲ್ಲಿ ಮಿಥಿಲಾಧಿಪತಿಗೆ ದೂರು ಕೊಡ್ತಾ ಇದ್ವಿ. ಏನು ಅಂತ ಹೇಳಿ, ನೋಡಿ ಮಾರ್ರೆ, ಅವರದ್ದೊಂದು ಮನೆ ಎತ್ತುಂಟು, ಅದು ಭಯಂಕರ ಉಪದ್ರ ಮಾಡ್ತವೆ. ನಾವು ಮನೆಯಲ್ಲಿ ತಯಾರು ಮಾಡಿಟ್ಟ ಯಾವ ವಸ್ತುವನ್ನು ಅದು ಉಳಿಸೋದಿಲ್ಲ. ಪಾಪ ನಾವು ಇರ್ಲಿ ಅಂತ ಹೇಳಿ ಒಟ್ಟು ಮಾಡಿ ಹುಲ್ಲೆಲ್ಲ ತಂದು ಇಟ್ಟದು. ಈ ಕುಂಭಕನ ಮನೆಯ ಈ ಎತ್ತುಂಟಲ್ಲ 7 ಬಂದೆಲ್ಲ ಖಾಲಿ ಮಾಡಿ ಹೋಗಿದ್ದಾವೆ ಅಂತ ದೂರು ಕೊಡೋದು. ಹಿಂದೆ ಎಲ್ಲ ಇತ್ತು, ಅದನ್ನು ದೊಡ್ಡಿ ಕಟ್ಟುದು ಅಂತೆಲ್ಲ ಇತ್ತು. ಈ ದನಗಳೆಲ್ಲ ಹೋದ್ರೆ ಅವುಗಳು ಯಾರ್ಯಾರದ್ದೋ ಬಂದು ಇದ್ದ ಗದ್ದೆ ಅದು ಇದೆಲ್ಲ ತಿಂದು ನಾಶ ಮಾಡಿ ಬಿಡೋದು. ಮತ್ತೆ ಎಂತ ಮಾಡುದು? ದನಕ್ಕೆ ಎಂತ ಮಾಡ್ಲಿಕ್ಕೆ ಬರೋದಿಲ್ಲ, ಎತ್ತಿಗೆ ಎಂತ ಮಾಡ್ಲಿಕ್ಕೆ ಬರೋದಿಲ್ಲ. ಅವುಗಳು ಮುಖ ಪ್ರಾಣಿಗಳು. ಮತ್ತೆ ಅವುಗಳ ಯಜಮಾನನಿಗೆ ಹೋಗಿ ಶಿಕ್ಷೆ ಕೊಡೋದು. ಹಾಗಾಗಿ ಈ ಯಜಮಾನ ಯಾರು? ಕುಂಭಕ. ಹಾಗಾಗಿ ಕುಂಭಕನ ವಿರುದ್ಧ ಮಿಥಿಲಾಧಿಪತಿಗೆ ದೂರನ್ನು ಕೊಡ್ತಾರೆ. ಅವನು ಏನು ಮಾಡ್ತಾನೆ? ಅವ ಹೇಳ್ತಾನೆ ರಾಜ. ಆಗ ರಾಜ ಕರ್ದು ಜೋರು ಮಾಡ್ತಾನೆ. ಏನು ಎಲ್ಲ ದೂರು ಕೊಡ್ತಾ ಇದ್ದಾರೆ, ನಿನ್ನ ಎತ್ತುಗಳು ಹೀಗೆ ಉಪದ್ರವ ಕೊಡ್ತಾ ಉಂಟು ಅಂತ ಹೇಳಿದಾಗ ಇವ ಹೇಳ್ತಾನೆ, ತೇ ನಿವಾರ್ಯ ಮಹೀಪಾಲ ಯದಿತೆ ತ್ಯಾ ಜಗತ್ರಯಂ ಸಾಧಗಿಂದಿ ಮುಹಸ್ತರ್ವ ನಷ್ಟಾರಾಜನ್ ಭವತ್ ಪ್ರಜಾಹ. ನಿನ್ನ ಪ್ರಜೆಗಳು ಈ ಗೂಡಿಯಿಂದಾಗಿ ದುಃಖಿತರಾಗಿದ್ದಾರೆ. ಆದ್ದರಿಂದ ಇದು ಜಗತ್ತನ್ನೇ ನಾಶ ಮಾಡ್ತಾ ಉಂಟು. ಅದರಿಂದ ಯಾರಿಗೂ ಕೂಡ ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗ್ತಾ ಇಲ್ಲ, ಅದನ್ನು ನಿಯಮಿಸ್ಲಿಕ್ಕಾಗ್ತಾ ಇಲ್ಲ. ಇತಿ ತೇಷಾಂ ವಚಶ್ರುತ್ವ ರಾಜ ಜನಕದಂಬಭಃ ದೂತೈ ಕುಂಭಮಹೋಯ ವಚನಂ ಚೇದಮಬ್ರವೀತ್. ಮಿಥಿಲಾಧಿಪತಿ ಆ ಭೃತ್ಯರ ಪ್ರಜೆಗಳ ಮಾತನ್ನೆಲ್ಲ ಕೇಳಿ ಕುಂಭಕನನ್ನು ದೂತರ ಮುಖಾಂತರ ಕರೆಸಿಕೊಳ್ತಾನೆ. ಕರೆಸಿಕೊಂಡು ಹತ್ರ ಜೋರ್ ಮಾಡಿ ಹೇಳ್ತಾನೆ, ಏನು ನಿಮ್ಮ ಮನೆದು ಕಟ್ಟಿ ಹಾಕ್ಲಿಕ್ಕೆ ಆಗುದಿಲ್ವಾ? ಏನು ಅವುಗಳನ್ನು ಹಾಗೆ ಬಿಟ್ಟು ಬಿಟ್ಟಿದ್ದೀರಿ? ತವ ತಪ್ತ ವೃಷಾ ಗೋಪಾ ದುರ್ಮದ ಸಸ್ಯಘಾತಕ. ನಿಮ್ಮ ಮನೆಯಲ್ಲಿರುವ 7 ಎತ್ತುಗಳುಂಟಲ್ಲ, ಎಲ್ಲವೂ ಒಂದೆರಡಲ್ಲ. ಅವುಗಳು ಬಂದ್ರೆ ಇಡೀ ಸಸ್ಯ ಧಾನ್ಯಗಳನ್ನೆಲ್ಲ ನಾಶ ಮಾಡ್ತಾ ಉಂಟು. ದಮಂತ್ಯಾ ಮಧ್ಯ ದಮ್ಯಂತ ಮಧ್ಯ ಸರ್ವೇತೆ ವೃಷಾ ಸರ್ವ ಪ್ರಯತ್ನ. ಆದ್ದರಿಂದ ಏನಾದ್ರೂ ಪ್ರಯತ್ನ ಮಾಡಿ ಅದನ್ನು ನೀನು ದಮನ ಮಾಡಬೇಕು, ಅದನ್ನು ಹಿಡಿತದಲ್ಲಿ ಇಟ್ಟುಕೊಳ್ಬೇಕು, ಬಿಡಬಾರ್ದು ನೀನು. ಒಂದು ವೇಳೆ ನಾವು ಹೇಳಿದಾಗ ನೀನು ಕೇಳದೇ ಇದ್ರೆ ಅನ್ಯಥಾ ದಂಡ್ಯ ಏವ ಸ್ಯಾ ಸಬಂಧು ಸಪ್ರಜೋ ಭವಾನ್ ಗಚ್ಚ ಗೋಪೈರ್ ಮದಯ ದಮನೇ ಕುಶಲೈ ಸಮಂ. ಒಂದು ವೇಳೆ ಆ ಗೂಳಿಗಳನ್ನು ಎತ್ತುಗಳನ್ನು ಪಳಗಿಸ್ಲಿಕ್ಕೆ ನಿನ್ನಿಂದ ಆಗುದಿಲ್ಲ ಅಂತಾದ್ರೆ ನೀನು ಅಪರಾಧಿ ಸ್ಥಾನದಲ್ಲಿ ನಿಲ್ಬೇಕು, ನೀನದಕ್ಕೆ ಉತ್ತರ ಕೊಡಬೇಕು. ಆದ್ದರಿಂದ ಎಲ್ಲ ಗೋಪಾಲಕರನ್ನು ಕರಿ ಅಥವಾ ಎತ್ತುಗಳನ್ನು ನಿಗ್ರಹ ಮಾಡುವವರನ್ನು ಕರೆದು ಆ ಗೂಳಿಗಳನ್ನು ಪಳಗಿಸು, ಇಲ್ಲ ಕಟ್ಟಿ ಹಾಕು, ಅವುಗಳನ್ನು ಉಪದ್ರ ಮಾಡದಾಗೆ ನೀನು ಮಾಡಬೇಕು ಅಂತ
ಅವನಿಗೆ ಜೋರು ಮಾಡಿ ಕಳಿಸ್ತಾರೆ. ದಮ್ಯಂತಾಂತೆ ವೃಷಾ ಸಪ್ತ ನ ಭಯಂ ವಿದ್ಯತೆ ತವ ಅಥ ರಾತ್ರೌ ಕ್ವಚಿತ್ ದೃಪ್ತಾನ್ ದಾನವಾನ್ ವೃಷರೂಪಿಣಃ ಗೋಪಾಲೈರಪರೈಃ ಸಾರ್ಧಂ ನಿಯಂತಂ ಉಪಚಕ್ರಮೇ ರಜ್ಜುಹಸ್ತ ತದಾ ಸರ್ವೇ ಮಂದಂ ಮಂದಂ ಉಪಾಯಯುಃ. ಹೀಗೆ 7 ಗೂಳಿಗಳನ್ನು ನಿಗ್ರಹಿಸಬೇಕು ಅಂತ ಹೇಳಿ ಇವ ಏನು ಮಾಡ್ತಾನೆ, ಮಿಥಿಲಾಧಿಪತಿಯ ಒಂದು ಅಪ್ಪಣೆ ಅಂದ್ರೆ ಆರ್ಡರ್, ಅವನನ್ನು ಜೋರು ಮಾಡಿ ಹೇಳಿದ್ದಾನಲ್ಲ. ಹಾಗಾಗಿ ಗೋಪಾಲಕರನ್ನೆಲ್ಲ ಪರಿವಾರದವರನ್ನೆಲ್ಲ ಕರೆದಿದ್ದಾನೆ. ಕರೆದು ಭೃತ್ಯ ಜನರ ಜೊತೆಗೆ ತಾನು ಇವತ್ತು ರಾತ್ರಿ ಅವುಗಳನ್ನೆಲ್ಲ ಕಟ್ಟಿ ಹಾಕ್ಬೇಕು. ಅವುಗಳು ಕೇಳುವುದಿಲ್ಲಲ್ಲ, ಅವುಗಳು ಅದು ಒಬ್ಬೊಬ್ರು ಹೇಳ್ತಾರೆ ನೋಡಿ. ನೀವು ಕೇಳಿದ್ರೆ ಒಬ್ಬೊಬ್ರು ಒಂದೊಂದೇ ಹೇಳ್ತಾರೆ. ಅವುಗಳು ರಾತ್ರಿ ನಿದ್ದೆ ಮಾಡ್ತಾವಲ್ಲ, ಆಗ ನಾವು ಹೋಗ್ಬೇಕು. ಅವುಗಳು ಹೀಗೆ ಬರ್ತಾವಲ್ಲ, ಆಗ ಹಗ್ಗ ಹಾಕಿಗೆ ಮಾಡ್ಬೇಕು. ಅವುಗಳಿಗೆ ಹೌದು, ಮೂಗು ದಾರ ಇದ್ರೆ ಮೂಗು ದಾರವನ್ನು ಹಿಡಿಬಹುದು, ಮೂಗು ದಾರ ಇಲ್ಲ ಏನು ಮಾಡೋದು, ಆಗ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಈ ಗೋಪಾಲಕರನ್ನೆಲ್ಲ ಕರ್ಕೊಂಡು ಹೋದಂತೆ. ಗೋಪಾಲಯ್ಯರ ಪರೈ ಸಾರ್ಧಂ, ಭೃತ್ಯ ಜನರನ್ನೆಲ್ಲ ಸೇರಿ ನಿಯಂತ್ರಣ ಮಾಡ್ಲಿಕ್ಕೆ ನೋಡಿದ್ರು. ಮತ್ತೆ ನೋಡ್ಲಿಕ್ಕೆ ಹೋದ್ರೆ ಎಂತ ಗೊತ್ತ, ಅವುಗಳದ್ದೇ ಕಾರು ಬಾರ್ದಿವ್ರಾಯ್ತು. ಮೆಲ್ಲನೆ ಮಂದಂ ಮಂದಂ ಉಪಾಯ. ನೋಡ್ಲಿಕ್ಕೆ ಹೋದ್ರೆ ಅದು ಒಬ್ರು ಇಲ್ಲ. ಯಾಕೆ ಕೇಳಿದ್ರೆ ಅವುಗಳು ಅಷ್ಟು ಜೋರಿತ್ತು. ಎಲ್ಲ ಹೋಗೋ ಹೇಳಿದ್ರು. ಹೋದ ಕೂಡಲೇ ಹಗ್ಗಗಳನ್ನು ಹಿಡ್ದದ್ದೇ ತಡ. ಅವುಗಳು ಏನು ಮಾಡ್ತಾ ಇದ್ರು, ಎಲ್ಲ ಅಲ್ಲಿಂದ ಓಡಿ ಹೋಗ್ತಾ ಇದ್ರು. ಯಾಕೆ ಅಥತೆ ಬಲ್ಲವಾನ್ ದೃಷ್ಟ ರಜ್ಜು ಹಸ್ತಾನ್ ಸಮಂತದಃ ಹಂಬಾರವಂ ಪ್ರಕುರ್ಬಾಣ ಗೋಪಾನೇವಾಭಿದುದ್ರುಬಹು. ಹಗ್ಗ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ ಈ ಗೋಪಾಲಕರನ್ನೆಲ್ಲ. ಅವುಗಳು 7 ಕೂಡ ಅಂತ ಶಬ್ದ ಮಾಡಿದ್ದೆ ಹಂಬಾರವ ಅಂತ ಹೇಳ್ತವೆ. ಗೂಳಿಗಳು ಶಬ್ದ ಮಾಡಿ ಎಲ್ಲ ಗೋಪಾಲಕರನ್ನು ಓಡಿಸಿ ಬಿಟ್ಟಿದ್ದಾವೆ ಅಂತ ಹೇಳ್ತಾರೆ. ತಾನು ಪುರೈಹಿ ಶೃಂಗಕೋಣೈಶ್ಚ ಸಮಾಜಗ್ಮ ಸಮಂತತಃ ತೇಹತ ಗೋಪಮುಖ್ಯಾಸ್ತೈಹಿ ಗತಪ್ರಾಣ ಸಮಂಬುವಿ. ಅವುಗಳು ಏನು ಮಾಡಿದ್ವು ಅಷ್ಟು ಮಾತ್ರ ಅಲ್ಲ, ತಮ್ಮ ಚೂಪಾದ ಗೊರಸುಗಳಿಂದ ಎಲ್ಲೆಡೆ ಕೂಡ ಅಟ್ಟಿಸಿಕೊಂಡು ಬಂತು ಅಂತ ಹೇಳ್ತಾರೆ. ಅದರಿಂದಾಗಿ ತಿವಿಯಲ್ಪಟ್ಟು ಎಷ್ಟೋ ಜನ ಸತ್ತೇ ಹೋದ್ರಂತೆ. ನೋಡಿ, ಗೂಳಿ ಕಾಳಗ ಅಂತ ಇದೆ. ಇವತ್ತು ನಾವು ಬೇರೆ ಬೇರೆ ದೇಶಗಳಲ್ಲೆಲ್ಲ ನೋಡ್ತೇವೆ. ಸಂಕ್ರಮಣಗಳಲ್ಲೆಲ್ಲ ಎತ್ತುಗಳನ್ನು ಹಾಯಿಸುವಂತಹ, ಕೆಂಡಕ್ಕೆ ಹಾಯಿಸುವ ಪ್ರಕ್ರಿಯೆ ಉತ್ತರ ಕರ್ನಾಟಕದಲ್ಲಿದ್ರೆ, ಕೆಲವು ಕಡೆ ಗೂಳಿಗಳ ಜೊತೆಗೆ ಹೋರಾಟ ಇರ್ತದೆ. ಈ ಹೋರಾಟದಿಂದ ಎಷ್ಟೋ ಜನ ಸತ್ತು ಹೋಗ್ತಾರೆ. ಆ ರೀತಿಯಾಗಿ ಈ ಎತ್ತಿನ ಉಪದ್ರವದಿಂದಾಗಿ ಸತ್ತು ಹೋಗ್ತಾರೆ ಎಷ್ಟೋ ಜನ. ಪಾತಿತ ಶೇರತೆ ಭೂಮೌ ವ್ರಜಬದ್ಧ ವರ್ಗ್ನ ಇವಾಚಲ ದಾರಿಕಾ ವತ್ಸಾಹ ತೈಹತ ಪತಿತ ಭವಿ. ಹೇಗೆ ಬಿದ್ರು ಅಂತ ಹೇಳ್ತಾರೆ. ವಜ್ರಾಯುಧದಿಂದ ಪೀಡಿತವಾದಂತಹ ಬೆಟ್ಟಗಳು ಹೇಗೆ ನೆಲಕ್ಕೆ ಬಿದ್ವೋ ಅದೇ ರೀತಿಯಾಗಿ ಗೋಪಾಲಕರೆಲ್ಲ ಕೆಲವರಿಗೆ ಬಿದ್ದಿದ್ದಾರೆ. ಮಕ್ಕಳು, ಹೆಣ್ಣು ಮಕ್ಕಳು, ಗಂಡು ಕರುಗಳು ಎಲ್ಲರೂ ಕೂಡ ಎಷ್ಟೋ ಜನ ಸತ್ತು ಬಿದ್ದಿದ್ದಾರೆ. ಅಂದ್ರೆ ಎಷ್ಟು ಜೋರಿರ್ಬೋದು ಅಂತ ಆಲೋಚನೆ ಮಾಡಿ. ಶೇರತಂ ಮೃತ ಭೂಯಿಷ್ಠಾ ಕುಂಭಕಸ್ಯ ವ್ರಜೇ ಸ್ಮಃ ನಿಶ್ಚೇಷ್ಟಮಭವತ್ ಸರ್ವಂ ವ್ರಜಂ ನಿಹತದಾರಕಂ. ಕುಂಭಕನ ಗೋಶಾಲೆಯಲ್ಲಿ ಸತ್ತವರ ಸಂಖ್ಯೆಯೇ ಅಧಿಕ ಆಯಿತು. ಗೋಕುಲದಲ್ಲಿರುವ ಮಕ್ಕಳು ಇವುಗಳಿಂದ ಹೆದರಿ ಹೋದ್ರು. ಯಾಕೆ, ಇವುಗಳು ದನಕ್ಕಿಂತ ಹೆಚ್ಚು ಕೊಂದದ್ದೇ ಜಾಸ್ತಿ ಆಯ್ತು ಎತ್ತುಗಳು ಅಂತ. ಯಾಕೆ, ಅವುಗಳು ಕಾಲನೇಮಿಯ 7 ಜನ ರಕ್ಕಸರು ಇಲ್ಲಿ ಗೂಳಿಗಳಾಗಿ ಬಂದದ್ದು. ರಶೇ ಕುಸ್ತೆ ವೃಷಾನ್ ರೋದ್ಧಂ ಮೃಡೈರ್ದಾಮಾಭಿರುದ್ಯತಾ ನಿರ್ವೀರ್ಯ ಸರ್ವ ಏವಾಮಿ ಭಗ್ನಾಸ್ತೆ ವೃಷರೂಪಿಭಿಃ. ದೊಡ್ಡ ದೊಡ್ಡ ಹಗ್ಗಗಳನ್ನು ತಂದು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟರು, ಕಟ್ಟಿ ಹಾಕ್ಲಿಕ್ಕಾಗ್ಲಿಲ್ಲ. ಹಾಗಾಗಿ ಯಾಕೆ, ಗೂಳಿ ರೂಪದ ಈ ಅಸುರರಿಂದಾಗಿ ಎಲ್ಲರೂ ಪೆಟ್ಟು ತಿಂದು ನಿರ್ವೀರ್ಯರಾಗಿ ಹೊಡಿ ಹೋಗ್ತಾರೆ. ವ್ರಜೇ ತಸ್ಮಿನ್ ಮಹೀಪಾಲ ಕುಂಭಕಸ್ಯ ತಥಾಗತೆ ವಿಸಂಜ್ಞೋ ಕುಂಭಕೋ ಭೂತ್ವ ನಿಶ್ಚೇಷ್ಟ ಸಮಪದ್ಯದ. ಹೀಗೆ ಕುಂಭಕನ ಮನೆಯ ಹಟ್ಟಿಯಲ್ಲಿ ದುರ್ಮರಣಗಳು ಆದದ್ದೇ ತಡ. ಕುಂಭಕ ಏನೂ ಮಾಡ್ಲಿಕ್ಕೆ ತೋರದೆ ತಾನು ಮೂರ್ಛಿತನಾಗಿ ಬಿಡ್ತಾನೆ. ತಥೋ ವಿಮೃಶ್ಯತೈರ್ ಗೋಪೈಃ ಮತಿಮೇವಂ ಸಮಾದಧೆ ಸಪ್ತಾನಾಂ ವೃಷಮಲ್ಲಾನಾಂ ದಮಿತಾಯು ವೇದ್ಭವಿ ತಸ್ಮೈ ಕನ್ಯಾಂ ಪ್ರದಾಸ್ಯಾಮಿ ನೀಲಾಂ ಪೃಥುಲಲೋಚನಾಂ. ಆಮೇಲೆ ಎಲ್ಲ ಗೋಪಾಲಕರೆಲ್ಲ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ರು. ಎಂತ ಮಾಡುದು, ಈ ಎತ್ತುಗಳು ಬಹಳ ಉಪದ್ರವ ಕೊಡ್ತಾ ಉಂಟು, ಜನರಿಗೆಲ್ಲ ಉಪದ್ರವ ಕೊಡ್ತಾ ಉಂಟು. ಹಾಗಾಗಿ ಮತ್ತೆ ಏನು ಮಾಡುವ ಅಂತ ಹೇಳುವಾಗ ಒಂದು ನಿರ್ಣಯಕ್ಕೆ ಬರ್ತಾರೆ. ಅವ ಹೇಳ್ತಾನೆ, ಭೂಲೋಕದಲ್ಲಿ ಯಾರಾದರೂ ಈ ಎತ್ತುಗಳನ್ನು 7 ಕೂಡ ನಿಯಂತ್ರಣದಲ್ಲಿ ಇಡ್ತಾರಲ್ಲ, ಅವರಿಗೆ ನನ್ನ ಮಗಳನ್ನು ನಾನು ಕೊಡ್ತೇನೆ. ನಾವು ಹೇಳೋದೊಂದು, ಏನಾದ್ರು ಗಿಫ್ಟ್ ಇಡುವ, ಪ್ರೈಸ್ ಇಡಬೇಕು. ಪ್ರೈಸ್ ಇಡಿದ್ರೆ ಯಾರು ಬರೋದಿಲ್ಲ ಅಂತ. ಹಾಗಾದ್ರೆ ಪ್ರೈಸ್ ಅಂತ ಯಾರನ್ನು ಇಟ್ಟದ್ದು, ಯಾರನ್ನು ಬಹುಮಾನವಾಗಿ ಕೊಡುವ ಅಂತ ಕೇಳಿದ್ರೆ ತನ್ನ ಮಗಳನ್ನೇ ತಾನು ಇಡ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ ನೀಲೆಯನ್ನು ಮದುವೆ ಆಗಬೇಕು ಕೇಳಿದ್ರೆ ಈ 7 ಎತ್ತುಗಳನ್ನು ನಿಯಂತ್ರಣದಲ್ಲಿ ಇಡಬೇಕು ಅಂತ ಪಣವನ್ನು ಕೊಡುತ್ತಾನೆ. ಸರ್ವೇ ಚೇಷ್ಟಾ ಸಮಾಯಾಂತು ಯೇ ಗೋಪ ಗೋಷು ದ್ವೀಪಿನಃ
ಶೂದ್ರಾವೇ ಸಮರ್ಥಾಃ ಸ್ಯುಃ ತೇ ಸಾ ಗಚ್ಚಂತು ಸರ್ವದಃ ಏವಂ ಅಘೋಷಯಾಮಾಸ ಕುಂಭಕಃ ಸಂವ್ರಜೇ ಕಿಲ. ಹಾಗಾಗಿ ಇವಾಗ ಘೋಷಣೆ ಮಾಡ್ತಾರೆ, ಯಾರಾದ್ರೂ ಉತ್ತಮ ಬದುಕನ್ನು ಕಟ್ಟಿಕೊಳ್ಬೇಕು ಅಂತಿದ್ದೀರಾ ಅಂತಾದ್ರೆ, ನನ್ನ ಮಗಳನ್ನು ಮದುವೆ ಆಗ್ಬೇಕು ಅಂತಿದ್ರೆ ಆ 7 ಎತ್ತುಗಳನ್ನು ನೀವು ನಿಯಂತ್ರಣಗೊಳಿಸಬೇಕು. ಸಮರ್ಥರಾದವರಾದ್ರೆ ಸಾಕು, ನನಗೆ ಶೂದ್ರರಾದ್ರೂ ತೊಂದರೆ ಇಲ್ಲ. ನೋಡಿ ಎಂತಹ ಪರಿಸ್ಥಿತಿ. ಈತ ವೈಶ್ಯ, ಯಾವಾಗ್ಲೂ ಮೇಲಿನಿಂದ ಕೆಳಗೆ ಆಗತ್ತೆ. ಆದ್ರೆ ಇದು ಹಾಗಲ್ಲ, ಯಾರು ಬೇಕಾದ್ರೂ ಬರ್ಲಿ ಎನ್ನುವ ಅಭಿಪ್ರಾಯ. ಶೂದ್ರಾವಾಯೇ ಸಮರ್ಥಾಸ್ತ್ಯುಹು, ಅಂದ್ರೆ ಸಮರ್ಥರಾಗಿರ್ಬೇಕು. ಹಾಗಾಗಿ ಈ ಕೆಲವು ಸಲ ಈ ಸ್ವಯಂವರಗಳಲ್ಲಿ ಜಾತಿ ವ್ಯವಸ್ಥೆ ಇರೋದಿಲ್ಲ, ಪಣವಾಗಿ ಇಡ್ತಾರೆ. ಯಾರೇ ಬರಲಿ, ಯಾರು ಬಂದು ಸೋಲಿಸಿದ್ರು ಕೂಡ ಅವರದನ್ನು ಕಟ್ಟಿಕೊಳ್ಳುವುದು. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ಘೋಷಣೆ ಮಾಡ್ತಾ ಇದ್ದಾನೆ, ನಂದಗೋಕುಲದಲ್ಲಿ ಮಾಡಿಸಿದ್ದಾನೆ, ಯಾರೇ ಇದ್ರು ಬರಬರ್ಲಿ ಅಂತ. ದೃಷ್ಟದ್ಯುಮ್ನನು ಹಾಗೆ ದ್ರೌಪದಿಯನ್ನು ಸ್ವೀಕರಿಸಲಿಕ್ಕೆ ಏನು ಬೇಕು ಕೇಳುವಾಗ ಪರಾಕ್ರಮ ಮಾತ್ರ ಬೇಕು ಅಂತಲೇ ಹೇಳಿದ್ದು ಹೊರತು ಯಾರ ಜಾತಿಯನ್ನು ಕೇಳಿದ್ದಿಲ್ಲ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ವೈಶ್ಯ ಜಾತಿಯ ಕುಂಭಕ, ಶೂದ್ರರಾದ್ರೂ ಪರವಾಗಿಲ್ಲ ಬನ್ನಿ, ಈ ಎತ್ತುಗಳನ್ನು ನಿಯಂತ್ರಣದಲ್ಲಿ ಇಡಿ ಅಂತ ತಾನು ಪಣವನ್ನು ಒಡ್ತಾ ಇದ್ದಾನೆ. ವೈಶಂಪಾಯನುವಾಚ ತಥೋ ಗೋಪಗಣ ಸರ್ವೋ ಮಿಥಿಲಾಂ ಅನ್ವವರ್ತತ ವೃಷಾನ್ ಸಪ್ತ ಸಮಾಹತ್ಯ ನೀಲಾಂ ಗೃಹಾಮಯತ್ನತಃ ಇತಿ ಗೋಪಾಃ ಸಮಾಜಗ್ಮುಃ ಪ್ರತ್ಯೇಕಂ ತಾಂ ಜಿಗೃಕ್ಷವಃ. ವೈಶಂಪಾಯನರು ಹೇಳ್ತಾರೆ, ಕುಂಭಕನ ಘೋಷಣೆಯಂತೆ ಗೋಪರ ಸಮುದಾಯವೇ ಮಿಥಿಲೆ ಕಡೆ ಹೊರಟಿತಂತೆ. ಅಲ್ಲೊಬ್ಳು ಭಾರಿ ಚಂದಂತೆ, ಭಾರಿ ಚಂದ, ಅದೆಲ್ಲ ತೊಂದರೆ ಇಲ್ಲ, ನಾನು ಎಷ್ಟು ಕಂಬಳ ನೋಡಿದ್ದೇನೆ, ನಾನು ಎಷ್ಟು ಎತ್ತುಗಳನ್ನು ಮಾಡಿದ್ದೇನೆ, ಇಂಥದ್ದೆಲ್ಲ ಹೇಳಿಕೊಂಡೇ ಬಂದವರು ತುಂಬಾ ಜನ. ಆಗ ಪ್ರಯತ್ನ ಪಟ್ಟರಾದ್ರೂ ತೊಂದರೆ ಇಲ್ಲ. ಒಂದು ಲಾಭ ಉಂಟು ಅಂತಾದ್ರೆ ಎಷ್ಟು ರಿಸ್ಕ್ ತಗೊಳ್ಳಿಕ್ಕೂ ತೊಂದರೆ ಇಲ್ಲ. ಹೇಗೂ ಗಿಫ್ಟ್ ಉಂಟಲ್ಲ, ಅದು ಕೂಡ ನೀಲೆ ಅಲ್ವಾ, ಬಹಳ ಚಂದದವಳು. ಹಾಗಾಗಿ ನೀಲೆಯನ್ನು ಸ್ವೀಕರಿಸುವಂತ ಅನೇಕ ಗೋಪರು ಪ್ರತ್ಯೇಕವಾಗಿ ಗೂಳಿಯನ್ನು ಅಂದ್ರೆ ಎತ್ತನ್ನು ಹಿಡಿಯುವ ಉತ್ಸಾಹದಿಂದ ಹೊರಟಿದ್ದಾರೆ. ಮಿಥಿಲಾ ರಾಜಧಾನಿ ಸಾ ನ ಕ್ವಚಿತ್ ಬಲ್ಲವೈರ್ನೃಣಿನ ಗೋಪಾಲ ಮಯಮೇವೈತದ್ ರಾಷ್ಟ್ರಂ ಮಿಥಿಲವರ್ಮಣಃ. ರಾಷ್ಟ್ರಧಾನಿಯಾದಂತಹ ಮಿಥಿಲಾಪಟ್ಟಣದಲ್ಲಿ ಯಾವ ವಲ್ಲಭರೂ ಹೊರತಾಗಿರ್ಲಿಲ್ಲ ಅಂತೆ, ಅಂದ್ರೆ ಗೋಪಾಲಕರು ಇರ್ಲಿಲ್ಲ ಅಂದ್ರೆ ಎಲ್ಲ ಟ್ರೈ ಮಾಡಿಯೇ ಬಿಟ್ಟವರಿರೋದು ಅಂತ ಹೇಳ್ತಾರೆ. ಯಾರು ನೋಡಿದ್ರು ಅದೆಲ್ಲ ನಮ್ಮಿಂದ ಆಗೋದಿಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕೂತವರೇ ಜಾಸ್ತಿ ಅಂತ ಹೇಳ್ತಾರೆ. ಹಾಗೆ ನೀರೆಯ ಆಕಾಂಕ್ಷೆಯಿಂದ ಬಂದ ಗೋಪಾಲಕರ ದಂಡೇ ತುಂಬಿ ಹೋಯಿತು ಅಂತ ಹೇಳ್ತಾರೆ. ತೇ ಗೋಪಾಸ್ತ್ವಾಯುತ ಭುಜಾ ಪ್ರತ್ಯೇಕಂ ವೃಷಭಯ್ಯಯು ಅಸ್ಫೋಟಿತ ಭುಜಾ ಮುಕ್ತ ವಿಸ್ತೀರ್ಣ ಭುಜ ಸಂಯುತಾ. ಹೋಗಿ ಬರುವಂತಹ ಒಬ್ಬೊಬ್ರು ಹೇಗಿದ್ರು ಗೊತ್ತಾ, ಗೋಪಾಲಕರು ವಿಶಾಲವಾದ ಭುಜಯವನ್ನು ಹೊಂದಿದ್ರು ಅಂತ ಹೇಳ್ತಾರೆ. ಪ್ರತ್ಯೇಕವಾಗಿ ಹಿಡಿಲಿಕ್ಕೆ ಹೋಗಿದ್ರಂತೆ. ಭುಜಗಳನ್ನೆಲ್ಲ ಹೊಡೆದು ನೋಡಿದ್ರು, ತಟ್ಟಿದ್ರು, ಉನ್ಮತ್ತರಾದ ವಿಸ್ತೀರ್ಣವಾದ ಭುಜಗಳನ್ನೆಲ್ಲ ಹೊಂದಿದ್ರು ಅಂತ ಹೇಳ್ತಾರೆ. ಕುಂಭಕಸ್ಯ ತದಾ ದೂತೈರಾಹೂತೋ ಗೋಪನಂದನಃ ಗೋಪಾಲೈರಪರೈಸ್ಸಾರ್ಧಂ ನಂದಗೋಪಸ್ಸಮಾಯಯವು. ಹೀಗೆ ಇವರೆಲ್ಲ ಅಸಮರ್ಥರಾದಾಗ ಕುಂಭಕ ದೂತರ ಮೂಲಕ ನಂದಗೋಪನ ಮೂಲಕವೂ ಕೂಡ ಜನ ಕಳಿಸಿದ್ದಾರಂತೆ. ನಂದಗೋಪ ಏನು ಮಾಡಿದ್ದಾನೆ, ಯಶೋದೆಯ ತಮ್ಮ ಇವ ಕುಂಭಕ. ಹಾಗಾಗಿ ಒಂದು ಸಲ ಕೃಷ್ಣನಿಗೂ ಹೇಳಿ ಕಳಿಸಿದ್ದಾನೆ. ಕೃಷ್ಣ ಬಲರಾಮರು ಗೋಪಾಲಕರ ಜೊತೆ ನಂದಗೋಪನ ಜೊತೆಗೆ ಕೃಷ್ಣನಿಂದ ಒಡಗೂಡಿ ಅಲ್ಲಿಗೆ ಬಂದಿದ್ದಾರೆ. ರಾಮಕೃಷ್ಣೌ ಚ ಸಂಯಾತೌ ಕುಂಭಕಸ್ಯ ವ್ರಜಂಕಿಲ ದಾರಕೈರಪರೈಸ್ಸಾರ್ಧಂ ಸಮಯೋಭಿರ್ಮುದಾನ್ವಿತಾಃ. ರಾಮಕೃಷ್ಣರು ಕುಂಭಕನ ಹಟ್ಟಿಗೆ ಬಂದಿದ್ದಾರೆ. ಸಮಾನ ವಯಸ್ಕರಾದಂಥ ಬೇರೆ ಬೇರೆ ಮಕ್ಕಳೆಲ್ಲ ಇದ್ದಾರೆ, ಅವರೆಲ್ಲ ಜೊತೆಗೆ ಅವರು ಹೊರಟುಕೊಂಡು ಬಂದಿದ್ದಾರೆ. ನೀವೆಲ್ಲ ಅಲ್ಲಿ ಹೋಗ್ತಾ ಇದ್ದೀರಂತೆಲ್ಲ, ನಾವು ಕೂಡ ಬರ್ತೇವೆ ಅಂತ ಹೇಳಿಕೊಂಡು ಪೇಟೆಗೆ ಹೋಗುವುದು ಅಂತ ಹೇಳಿದ್ರೆ ಹಾಗೆ ಅಲ್ಲ. ಮೊದಲೆಲ್ಲ ಹಾಗೆ ಯಾರಾದರೂ ಬಂಧುಗಳ ಮನೆಗೆ ಹೋಗಬೇಕಾದ್ರೆ ಇವನ ಒಟ್ಟಿಗೆ ನನ್ನ ಸ್ನೇಹಿತ ಅಂತ ಯಾರ ಮನೆಗೂ ಯಾರು ಹೋಗ್ತಾ ಇದ್ರು. ಹಾಗಾಗಿ ಇವರೆಲ್ಲ ಸೇರಿಕೊಂಡು ಹೊರಟು ಬಿಟ್ಟಿದ್ದಾರೆ ಗೋಪಾಲಕರು. ಮಯೂರಾಂಗದ ಚಿತ್ರಾಂಗವು ನೀಲಕುಂಚಿತ ಮೂರ್ಧಜವು ಪೀತೆ ವಸನೆ ಹರಿಚಂದನ ರಚಿತವು. ರಾಮಕೃಷ್ಣರು ಹೇಗಿದ್ರು ಹೋಗುವಾಗ ಅಂದ್ರೆ ಈ ಮಿಥಿಲಾ ಪಟ್ಟಣಕ್ಕೆ ಬರಬೇಕಾದ್ರೆ ರಾಮಕೃಷ್ಣರು ನವಿಲಿನ ಗರಿಯಿಂದ ಭೂಷಣವನ್ನು ಮಾಡಿಕೊಂಡಿದ್ರು, ಅಲಂಕೃತರಾಗಿದ್ರು ಅಂತ ಹೇಳ್ತಾರೆ. ನೀಲ ಬಣ್ಣದ ರುಮಾಲನ್ನು ಟೊಪ್ಪಿಯನ್ನು ಧರಿಸಿಕೊಂಡಿದ್ರು, ಮುಂಡಾಸು ಹಾಕಿಕೊಂಡಿದ್ರು ಅಂತ ಹೇಳ್ತಾರೆ. ಹಳದಿ ಬಣ್ಣವನ್ನು ಉಟ್ಟುಕೊಂಡಿದ್ರು, ಹರಿಚಂದನದಿಂದ ಅಲಂಕೃತರಾಗಿದ್ರು ಅಂತ. ಚಂದನ ಅಂದ್ರೆ ಹರಿಚಂದನ ಅಂದ್ರೆ ತುಳಸಿ ಕಾಷ್ಠದಿಂದ ಮಾಡಿದ ಚಂದನ ಅಂತ ಅರ್ಥ. ಹಾಗಾಗಿ ಶ್ರೀಗಂಧದ ಜೊತೆಗೆ ತುಳಸಿ ಕಾಷ್ಠದಿಂದ ಮಲ್ಯಾದ್ರು ಮಾಡಿದ್ರೆ ಅದಕ್ಕೆ ಹರಿಚಂದನ ಅಂತ ಕರೀತಾರೆ. ಅವುಗಳಿಂದೆಲ್ಲ ಅಲಂಕೃತರಾಗಿದ್ರು. ವನಮಾಲಾ ಕೃತೋರಸ್ಕೌ ದಾಮಯಜ್ಞೋಪವೀತಿನೌ ಶಿಕ್ಯಾಲಂಬದ್ಭಟಕರೌ ವರ್ಣವಾದ್ಯ ವಿನೋದಿನೌ.
ವನಮಾಲೆ ಅವರ ಎದೆಯಲ್ಲಿ ಶೋಭಿಸ್ತಾ ಇತ್ತು. ಅಂದ್ರೆ ಕಾಲಿನವರೆಗೆ ಆ ಮಾಲೆ ಬಂದ್ರೆ ಅದನ್ನು ವನಮಾಲೆ ಅಂತ ಕರೀತಾರೆ. ಹಾಗಾಗಿ ಕುತ್ತಿಗೆಯಿಂದ ನಮ್ಮ ಕಾಲಿನವರೆಗೂ, ಅಂದ್ರೆ ಚಿಕ್ಕ ಮಕ್ಕಳು ಈ ಕೆಲವು ಸಲ ಈ ಅಪ್ಪನ ಅಂಗಿಯನ್ನು ಮಕ್ಕಳು ಹಾಕೊಳ್ಳುವುದು ಅಂತ ಇರ್ತದೆ. ಅದು ಎಲ್ಲಿವರೆಗೆ ಬರುತ್ತೆ? ಅಪ್ಪನ ಅಂಗಿ ಕೇಳಿದ್ರೆ ಕಾಲಿನವರೆಗೂ ಬರುತ್ತೆ. ಅದೇ ರೀತಿಯಾಗಿ ಈ ದೊಡ್ಡವರಿಗೆ ಯಾರಿಗೋ ಮಾಡಿದ ಮಾಲೆ ಇರಬಹುದು, ಅದನ್ನು ಈ ಕೃಷ್ಣ ಬಲರಾಮರು ಹಾಕಿಕೊಂಡ್ರೆ ಕಾಲಿನವರೆಗೂ ಬರುತ್ತೆ. ಅದಕ್ಕೋಸ್ಕರ ಮೊಲಮಾಲೆಯನ್ನು ಹಾಕೊಂಡಿದ್ದಾರೆ. ಕಾಡಿನಲ್ಲಿರುವ ಬೇರೆ ಬೇರೆ ಹೂಗಳಿಂದ ಎಲೆಗಳಿಂದ ನಿರ್ಮಾಣ ಮಾಡಿದ್ದನ್ನೆಲ್ಲ ಅದನ್ನೆಲ್ಲ ಹಾಕಿಕೊಂಡಿದ್ದಾರೆ. ಬಹಳ ಚಂದ ಕಾಣ್ತಾ ಇದ್ದಾರೆ ಹೇಳ್ತಾರೆ. ಅದರ ಜೊತೆಗೆ ಹಗ್ಗವನ್ನು ಹಾಕಿಕೊಂಡು ಧಾಮ ಯಜ್ಞೋಪವೀತನವು, ಯಜ್ಞೋಪವೀತಗಳಿಂದೆಲ್ಲ ಅಲಂಕೃತರಾಗಿದ್ದಾರೆ. ಅಲ್ರಿ, ಕೃಷ್ಣನಿಗೆ ಇನ್ನೂ ಉಪನಯನ ಆಗ್ಲಿಲ್ಲ. 8ನೇ ವರ್ಷದ ನಂತರ ಕಂಸ ವಧೆ ಆದ ನಂತರ ಉಪನಯನ ಆಗ್ಲಿಕ್ಕೆ. ಆದ್ರೆ ಇಲ್ಲಿ ಹೊರಟದ್ದು ಇಲ್ಲಿಗೆ, ಇಲ್ಲಿ ಬಂದದ್ದು ನೀಲೆಯಲ್ಲಿಗೆ ಬಂದದ್ದು. ಹಾಗಾಗಿ ನಮಗೆಲ್ಲ ಉಪನಯನ ಆಗಿದೆ, ನಾವು ದೊಡ್ಡ ಜನ ಅಂತ ಹೇಳಿಕೊಂಡು ಹಾಕಿಕೊಂಡೆಲ್ಲ ಬಂದಿದ್ದಾರೆ. ಅದಕ್ಕೆ ಹೇಳಿದ್ದಾರೆ ಧಾಮ ಅಂದ್ರೆ ಹಗ್ಗದಿಂದ ಮಾಡಿದ ಯಜ್ಞೋಪವೀತಗಳನ್ನೆಲ್ಲ ಹಾಕಿಕೊಂಡಿದ್ದಾರೆ. ನೀವು ಗಮನಿಸಿರಬಹುದು, ಜಪ ಮಾಡುವುದಕ್ಕೆ ಮತ್ತೆ ಉಪನಯನ ಆದ ನಂತರ ಜಪ ಮಾಡುವುದಕ್ಕಿರುವ ಆಸಕ್ತಿಗಿಂತ ಹೆಚ್ಚು ಉಪನಯನ ಆಗುವ ಮೊದಲು ಆಸಕ್ತಿ ಜಾಸ್ತಿ. ನೀವು ಎಲ್ಲಿಯಾದ್ರೂ ಉಪನಯನ ಮಾಡಲಿಲ್ಲ ಮಕ್ಕಳಿಗೆ, ಅವುಗಳಿಗೆ ಜನಿವಾರ ಎಲ್ಲಿಯೋ ಸಿಕ್ಕಲಿ, ಯಾವುದೋ ಹಗ್ಗ ಸಿಕ್ಕಲಿ, ಅವುಗಳನ್ನು ಜನಿವಾರದಾಗೆ ಹಾಕೊಳ್ಳೋದು, ತಾವು ಕವಳಿಗೆ ಸೌಟು ತಕೊಳ್ಳೋದು, ಜಪ ಮಾಡಿದಾಗೆ ಮಾಡೋದು. ಅದೆಲ್ಲ ಉಪನಯನ ಆದ ನಂತರ ಎಲ್ಲ ಇಳಿದು ಹೋಗುತ್ತೆ, ಮಾಡ್ಲೇಬೇಕಲ್ಲ. ಹಾಗೆ ಇಲ್ಲಿ ಕೃಷ್ಣ ಬಲರಾಮರು ಏನು ಮಾಡಿದ್ದಾರೆ? ತಾವು ದೊಡ್ಡವರೇ ಅಂತ ತೋರಿಸಿಕೊಳ್ಳುವುದಕ್ಕೋಸ್ಕರ ಯಜ್ಞೋಪವೀತ ಮಾಲೆ ಎಲ್ಲ ಹಾಕಿಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಶಿಕ್ಯಾಲಂಬದ್ಭಟಕರವು, ಇನ್ನು ಶಿಕ್ಯಗಳಿಂದ ಅಲಂಕೃತವಾದಂತಹ ಕೈಗಳುಳ್ಳವರು ಅಂತ ಹೇಳ್ತಾರೆ. ಶಿಕ್ಯ ಅಂದ್ರೆ ಬಳ್ಳ, ಅಂದ್ರೆ ಏನು ಹಾಲು ಮೊಸರು ಹಾಕ್ಲಿಕ್ಕೆ ಮೇಲಿಂದ ಹಾಕಿ ಇಳಿ ಬಿಡ್ತಾರಲ್ಲ, ಅಂತ ಹಗ್ಗಗಳನ್ನೆಲ್ಲ ಕೈಯಲ್ಲಿ ಕಟ್ಟಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಪರ್ಣವಾದ್ಯ ವಿನೋದಿನು, ಎಲೆಯಿಂದ ಊದುವಂತ ಪೀಪಿ, ಅವುಗಳು ಪರ್ಣವಾದ್ಯ ಅಂತ ಕರೆಯುವಂಥದ್ದು. ಅವುಗಳನ್ನು ನುಡಿಸಿ ವಿನೋದ ಪಡ್ತಾ ಇದ್ರಂತೆ. ಅಂದ್ರೆ ಯಾವ ರೀತಿ ಮಕ್ಕಳು ಇದು ಮಾಡ್ತಾ ಇದ್ರು ಅಂತ ನಿಮಗಿದೆಲ್ಲ ಹೌದಾ ಅಂತ ನೋಡಿದ್ರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಉತ್ಸವಾದಿಗಳಿಗೆ ಮಕ್ಕಳು ಹೋಗಿ ಬರ್ಬೇಕು. ಮರುದಿನ ಇವುಗಳು ಯಾವುದು ಕೊಡಪಾನವನ್ನು, ಯಾವುದೋ ಒಂದು ಲೋಟವ ಪಾತ್ರೆಯೋ ತಲೆಯಲ್ಲಿಟ್ಟು ದೇವರು ಬಲಿ ಬಂದಾಗ ಇವುಗಳು ಬರ್ತಾ ಇರ್ತಾರೆ. ಅಂದ್ರೆ ಯಾವುದಾದ್ರೂ ನೋಡಿದ್ರೆ ಅದೇ ರೀತಿಯಾಗಿ ಕುಣಿಯುವ ಇದು ಸಾಮಾನ್ಯವಾಗಿ. ನಾಗಮಂಡಲಕ್ಕೆ ಹೋದ್ರೆ ಮರುದಿನ ನೀವು ಏನು ಎಲ್ಲಿಯೂ ಸಿಂಗಾರ ಇರುವಾಗಿಲ್ಲ. ಸಿಂಗಾರ ಇದ್ರೆ ಅದನ್ನ ಹಿಡ್ಕೊಂಡು ಹಾಕ್ತಾ ಕುಣಿತಾ ಇರ್ತಾರೆ ಮಕ್ಕಳು. ಯಕ್ಷಗಾನಕ್ಕೆ ಹೋದ್ರೆ ಬೆಡ್ಶೀಟ್ ಎಲ್ಲ ಕುತ್ತಿಗೆಗೆ ಹಾಕೊಳ್ಳೋದು, ಕುಣಿಯು. ಅದೇ ರೀತಿಯಾಗಿ ಕೃಷ್ಣ ಬಲರಾಮರು ಏನು ಮಾಡಿದ್ದಾರೆ? ಈಗ ಇಂತಹ ಕುಂಭಕನ ಮನೆಗೆ ಹೊರಟಿದ್ದಾರೆ. ಇಂಥದ್ದೆಲ್ಲ ಹಾಕಿಕೊಂಡು ಎಲೆಯ ವಾದ್ಯಗಳನ್ನೆಲ್ಲ ಪೀಪಿ ಊದಿಕೊಂಡೆಲ್ಲ ವಿನೋದವನ್ನು ಪಡ್ತಾ ಇದ್ರು. ಹಿಂಕಿಣಿ ಜಾಲಸಂಹರಾದವು ಶಿಂಕಿ ಪಿಂಚೈರಲಂಕೃತವು ವೇಣು ವೀಣಾ ಕೃತರವವು ಶೃಂಗಧ್ವನಿ ಸಮಾಕುಲವು ದಿವಿಸ್ಥೈ ದೇವಗಂಧರ್ವೈ ಅನುಯಾತೌ ಮಹಾಮತಿ. ಅನೇಕ ಕಿಣಿ ಅಂತ ಶಬ್ದ ಬರುವಂತ ಆಭರಣಗಳನ್ನು ತೊಟ್ಟಿಕೊಂಡಿದ್ರು. ಅಂದ್ರೆ ಗೆಜ್ಜೆಗಳು, ನೀವೆಲ್ಲಿಯಾದ್ರೂ ಡ್ಯಾನ್ಸ್ ಮಾಡೋ ಬರ್ತರಲ್ಲಿ ಆದ್ರೂ ಗೆಜ್ಜೆಗಳಿದ್ರೆ ಅವುಗಳನ್ನು ಕಟ್ಟಿಕೊಂಡು ಮಕ್ಕಳು ಕುಣಿತಾ ಇರ್ತವೆ. ಈ ಚಿಕ್ಕ ಮಕ್ಕಳಿಗೆ ಅದಕ್ಕೆ ಸರಿಯಾಗಿ ಕಾಲುಗೆಜ್ಜೆಯೂ ಹಾಕ್ತೇವೆ. ಹಾಗಾಗಿ ಅವುಗಳು ಕಿಣಿ ಅಂತ ಶಬ್ದವನ್ನು ಮಾಡ್ತಾ ಇತ್ತು. ತಲೆಗೆ ನವಿಲುಗರಿಯಿಂದ ಮುಡಿದುಕೊಂಡು ಅಲಂಕೃತರಾಗಿದ್ರು ಅಂತ ಹೇಳ್ತಾರೆ. ವೇಣು ಮತ್ತೆ ವೀಣೆಯ ಧ್ವನಿಗಳಿಂದ ಅವರು ಸಂತೋಷ ಪಡಿಸ್ತಾ ಇದ್ರು. ಹಾಗೆಯೇ ವೃಷಭಗಳ ಕೊಂಬನ್ನು ಊದುತ್ತಾ ಧ್ವನಿ ಮಾಡ್ತಾ ಇದ್ರು. ಅಂದ್ರೆ ಕೊಂಬು ಅಂತ ಬಂದದ್ದು ಅದಕ್ಕೆ. ಈಗ ಎಲ್ಲ ಕೊಂಬು ಕಹಳೆ ಅಂತ ಕರಿತೇವೆ. ಯಾಕೆ ಅದು ಕೊಂಬು ಅಂತ ಕರಿತಾವೆ ಕೇಳಿದ್ರೆ, ಅದು ಕೊಂಬಿನ ಹಾಗೆ ಎತ್ತರಕ್ಕೆ ಉಂಟು ಅಂತ. ಆದ್ರೆ ಆ ಕಾಲದಲ್ಲಿ ಹೇಗೆ ಕೇಳಿದ್ರೆ, ಎತ್ತಿನ ಕೊಂಬುಗಳು ಇದ್ದು ಅದಕ್ಕೆ ಚೂಪಾಗಿದ್ದು ಅದನ್ನು ಊದುತ್ತಾ ಇತ್ತು, ಆಗ ಶಬ್ದ ಬರ್ತಾ ಇತ್ತು. ಈಗ ಎಲ್ಲ ನಮ್ಮಲ್ಲಿ ಹಿತ್ತಾಳಿದ್ದೆಲ್ಲ ಬರ್ತದೆ, ಈಗ ಎಲ್ಲ ಅಂತದ್ದು ಊದಿತ್ತು ಸುಂದರ ಧ್ವನಿಗಳನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಶೃಂಗಧ್ವನಿ ಸಮಾಕುಲವು ಅಂತ ಕೊಡ್ತಾರೆ. ದಿವಸ್ಥೈಹಿ ದೇವಗಂಧೈರಿವೈಹಿ, ಹೀಗೆ ದೇವಲೋಕದಲ್ಲಿರುವ ದೇವಗಂಧರ್ವರಂತೆ ಇವರು ಆ ವ್ಯಕ್ತಿತ್ವ ಇತ್ತು. ಹಾಗಾಗಿ ಮೇಧಾವಿಗಳಾಗಿದ್ರು. ಆ ರೀತಿಯಾಗಿ ದೇವಾದಿ ದೇವತೆಗಳ ಜೊತೆಗೆ ಕೃಷ್ಣ ಬಲರಾಮರು ಕುಂಭಕನ ಮನೆಗೆ ಬಂದ ಹಾಗೆ ಕಾಣ್ತಾ ಇತ್ತು. ಗೋಪಾಸ್ತೆ ನೌಭಯುಕ್ತೇರ್ಯ ಯಮುನಾ ಮೂರ್ಮಿಮಾಲಿನೀ ಗಂಗಾಂ ಚೈವಾಭಿಸಂಯಂತ ಸಂಯಾತ ಮಿಥಿಲಾಂ ಕೃಷ್ಣ ಸಂಯುತಾ. ಇನ್ನು ಯಮುನೆಯನ್ನು ದಾಟಿದ್ದಾರೆ. ಹೇಗೆ? ದೋಣಿಗಳಿಂದ ಗೋಪಾತೆ ನೌಭಿಹಿ, ನೌಕಾ ಅಂದ್ರೆ ಇದು ದೋಣಿಗಳು. ಹೀಗಾಗಿ ಅನೇಕ ಅಲೆಗಳು ಬರುವಂತ ಯಮುನಾ ನದಿ ಇತ್ತು. ಅವುಗಳನ್ನೆಲ್ಲ ದಾಟಿ ಕೊನೆಗೆ ಅದನ್ನು ದಾಟಿ ಗಂಗಾ ನದಿ ಬಂತು, ಅದನ್ನೂ ದಾಟಿ ಬಂದರು. ಹಾಗೆ ದಾಟಿ ದಾಟಿ ಕೃಷ್ಣ ಬಲರಾಮರು ಎಲ್ಲಿ ಬಂದಿದ್ದಾರೆ? ಮಿಥಿಲಾ ಪಟ್ಟಣಕ್ಕೆ ಕೃಷ್ಣನ ಜೊತೆಗೆ ಸೇರಿಕೊಂಡು ಬಂದಿದ್ದಾರೆ ಗೋಪಾಲಕರೆಲ್ಲ.
ಕುಂಭಕಶ್ಚ ಮಹಾಬುದ್ಧಿರ್ಮೈಥಿಲೇಯೋ ಮುದಾನ್ವಿತಃ ನಂದಗೋಪಂ ತದಾ ದೃಷ್ಟ್ವಾ ಸುಪುತ್ರಂ ಚ ಸಮಾಗತಂ. ಮಿಥಿಲಾ ಪಟ್ಟಣದ ರಾಜನಾದ ಜನಕ ಇದ್ದಾನಲ್ಲ, ತಾನು ಮಹಾಬುದ್ಧಿವಂತ. ಹಾಗಾಗಿ ತಾನು ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅಲ್ಲಿ ಕುಂಭಕ ಬಂದ. ಹಾಗಾಗಿ ಕುಂಭಕನನ್ನು ಕಾಣ್ತಾ ಇದ್ದಾನೆ. ಯಾಕೆ? ನಂದರಾಜ ಕೃಷ್ಣನ ಸಹಿತಾಗಿ ತಮ್ಮ ನಗರಕ್ಕೆ ಬಂದಿದ್ದಾನೆ ಅಂತ ಹೇಳಿ ಆತನೇ ಬಂದಿದ್ದಾನೆ. ಅಂದ್ರೆ ಜನಕರಾಜ ಮಹಾ ಜ್ಞಾನಿಯವ, ಹಾಗಾಗಿ ರಾಜ ಋಷಿಯವ. ಅಂತಹ ಋಷಿ ರಾಜನಾದದ್ದರಿಂದ ಅವನಿಗೆ ಜ್ಞಾನ ಇತ್ತು. ಕೃಷ್ಣ ಭಗವಂತ ಅಂತ. ಕೃಷ್ಣ ರಾಮರು ಬಂದಾಗ ಕುಂಭಕನ ಮನೆಗೆ ಬಂದು ಕೃಷ್ಣ ದರ್ಶನವನ್ನು ಮಾಡಿ ಹೋಗಿದ್ದಾನಂತೆ ಜನಕ ಮಹಾರಾಜ. ಉತ್ಥಾಯಾಗ್ರೇ ಸಮಾಗಮ್ಯ ಸಮಾಲಿಂಗ್ಯ ಮುದಾನ್ವಿತ ಋಷೀಂ ಸಂಚೋದಯಾಮಾಸ ಯಶೋದಾಂ ಚೈವ ಧರ್ಮದ. ಇನ್ನು ಕುಂಭಕನ ಮಡದಿ ಕೂಡ ಏನು ಮಾಡಿದ್ದಾಳೆ? ಕೃಷ್ಣನೆಲ್ಲ ಬಂದಾಗ ಅವನನ್ನು ಅಲಂಘಿಸಿಕೊಂಡಿದ್ದಾಳೆ, ಸಂತೋಷವನ್ನು ಹೊಂದಿದ್ದಾರೆ. ಧರ್ಮಾತ್ಮನಾದಂತಹ ಕುಂಭಕನ ಮಡದಿಯಾದ ಧರ್ಮದೆ ಅಂತ ಹೇಳ್ತಾರೆ. ಯಶೋದೆಗೆ ಮತ್ತೆ ಈ ಕೃಷ್ಣ ಬಲರಾಮರಿಗೆ ಉತ್ತಮವಾದ ಆಸನವನ್ನು ಕೊಟ್ಟು ಉಪಚರಿಸಿದ್ದಾರೆ. ಬಲಭದ್ರಸ್ಯ ಕೃಷ್ಣಸ್ಯ ಶ್ರೀರಾಮ ಚಾಸನಂದದವು. ಹಾಗೆ ಬಲಭದ್ರನಿ ಮತ್ತು ಕೃಷ್ಣನಿಗೆ ಶ್ರೀರಾಮ ಆಸನಗಳನ್ನು ಕೊಟ್ಟಂತೆ. ಅಂದ್ರೆ ಯಶೋದೆಗೆ ಧರ್ಮದೇ ಕೊಟ್ರೆ, ಅವರ ಮಕ್ಕಳ ಮಗನಾದಂತಹ ಶ್ರೀರಾಮ ಕೃಷ್ಣ ಬಲರಾಮರಿಗೆ ಆಸನಗಳನ್ನು ತಂದು ಕೊಡ್ತಾ ಇದ್ದಾನೆ. ಶರ್ಕರಾಮಂ ಪಾಯಸಂಚೈವ ತಥಾ ದಧ್ಯೋದನಂ ಬಹು ನಿವೇದ್ಯ ನಂದಗೋಪಾಯ ಸಪುತ್ರಾಯ ಮುದಾನ್ವಿತಃ. ಇನ್ನು ಸಕ್ಕರೆಯಿಂದ ಕೂಡಿದಂತಹ ಹಾಲಿನಿಂದ ತಯಾರು ಮಾಡಿದ ಅನ್ನ ಇತ್ಯಾದಿಗಳನ್ನೆಲ್ಲ ಬಡಿಸಿದ್ದಾರೆ. ಇವರು ಬಹಳ ರುಚಿಕರ ಅಂತ ಹೇಳಿ ಎಲ್ಲ ಊಟ ಮಾಡಿದ್ದಾರೆ. ಹಾಗೆ ದಧ್ಯೋದನವನ್ನು ಕೊಟ್ಟಿದ್ದಾರೆ, ಮೊಸರನ್ನ. ಹೀಗೆ ಇದನ್ನೆಲ್ಲ ಕೊಟ್ಟಿದ್ದಾರೆ. ಕುಂಭಕ, ನಂದರಾಜ ಎಲ್ಲ ಮಕ್ಕಳಿಗೂ ಕೂಡ ಕೊಟ್ಟು ಉಪಚಾರವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಪೂಪಾಹ, ಈ ಶ್ರೀರಾಮನೇ ಮುಂದೆ ಕೃಷ್ಣನಿಗೆ ಅತ್ಯಂತ ಪ್ರಿಯನಾದ ಮಿತ್ರನಾಗಿದ್ದ, ಕೃಷ್ಣನ ಬಾಲಲೀಲೆಯಲ್ಲಿ ಎಲ್ಲ ಇದ್ದ ಅಂತ ಉಲ್ಲೇಖ ಈ ಹರಿವಂಶದಿಂದ ಗೊತ್ತಾಗುತ್ತೆ. ಅಂದ್ರೆ ಅದೇ ವಯಸ್ಸಿನ ಮಕ್ಕಳೆಲ್ಲ ಇವರೆಲ್ಲ. ಅಪೂಪಾಹ ಸಕ್ತಬೋಧಾನಾಹ ಶರ್ಕರಾ ಕ್ಷೀರ ಮಿಶ್ರಿತಾಹ ದತ್ತಾಃ ಕೃಷ್ಣಾಯ ರಾಮಾಯ ನಂದಾಯಾತ ಸಜಾತಯೇ. ಇನ್ನು ಗೋಪಾಲಕರಿಗೆ ಏನೆಲ್ಲ ನೀಡಿದ್ದಾರೆ? ಕೃಷ್ಣನಿಗೆ ಮತ್ತು ಬಲರಾಮನಿಗೆ, ಬೇರೆ ಗೋಪಾಲಕರಿಗೆ ಹೇಳಿದ್ರೆ ಅಪೂಪಗಳು ಮಾಡಿದಾರಂತೆ. ಅಪ್ಪ ಮಾಡಿದ್ದಾರೆ, ಆಮೇಲೆ ಹಿಟ್ಟಿನ ಪದಾರ್ಥಗಳನ್ನು ಮಾಡಿದ್ದಾರೆ, ಸಕ್ಕರೆ ಹಾಲಿನಿಂದ ಮಿಶ್ರಿತವಾದ ಅನೇಕ ಭೋಜ್ಯ ಪದಾರ್ಥಗಳನ್ನು ನಂದಕುಮರಾಜನಿಗೆ, ಗೋಪಾಲಕರಿಗೆ, ಯಶೋದೆಗೆ, ಕೃಷ್ಣ ಬಲರಾಮರಿಗೆ ಎಲ್ಲ ಕೊಟ್ಟಿದ್ದಾರೆ. ಏವಂ ಪ್ರೀತಾ ಸುಮನಸಃ ನಂದಗೋಪ ಪುರಸ್ಸರಾಹ ಊಷುಹು ಸುಖಂ ತದಾ ರಾತ್ರಿಂ ಗೋಪಾಲ ಸರ್ವ ಏವತೆ. ನಂದಗೋಪನೇ ಮೊದಲಾದ ಎಲ್ಲ ದೇವತಾ ಸ್ವಭಾವದವರು, ಒಳ್ಳೆಯ ಸಜ್ಜನರು. ಹಾಗಾಗಿ ಕುಂಭಕನ ಉಪಚಾರದಿಂದ ಸಂತುಷ್ಟರಾಗಿದ್ದಾರೆ. ಅಲ್ಲಿಯೇ ರಾತ್ರಿ ಕಾಲ ಇದ್ದು ಗೋಪಾಲಕರಿಗೆಲ್ಲ ವಾಸ ಮಾಡಿದ್ದಾರೆ. ಅಥ ತಸ್ಯಾಂ ವೃಷಾ ರಾತ್ರೌ ದೋಷ ವೈಶಸನಂ ಮುಹುಃ ಪ್ರತ್ಯೇಕಂ ಸಪ್ತತೆ ಮಲ್ಲಾ ದಾನವ ವೃಷರೂಪಿಣಃ ವತ್ಸಾನ್ ಜಗ್ಮುನು ರಥೋಗಾಶ್ಚ ಕುಟಿರ್ಭೂಯೋ ಬಭಂಜರೆ. ಆ ಗೋಪುಗಳನ್ನು ಹಿಂಸಿಸುವ ಆ 7 ಗೂಳಿಗಳುಂಟಲ್ಲ, ಅದು ರಾತ್ರಿ ಕಾಲದಲ್ಲಿ ಕುಂಭಕನ ಕೊಟ್ಟಿಗೆಯಲ್ಲಿ ಬಂದು ಸೇರಿಕೊಂಡಿದ್ದಾವೆ. ದನಗಳನ್ನು ಒಂದು ಕಡೆ ಕಟ್ಟೋದು, ಎತ್ತುಗಳನ್ನು ಒಂದು ಕಡೆ ಕಟ್ಟೋದು, ಕರುಗಳನ್ನು ಒಂದು ಕಟ್ಟೆ ಕಟ್ಟೋದು. ಇವುಗಳು ಏನು ಮಾಡಿದ್ದಾರೆ? ದನ ಕಟ್ಟಿದಲ್ಲಿ ಬಂದು ಸೇರಿದ್ದಾರೆ. ಆ 7 ಜನ ಯಾರು? ವೃಷಭ ರೂಪದಲ್ಲಿರುವ ಮಹಾಮಲ್ಲರು. ಅವರು ಕಾಲನೇಮಿಯ ಮಕ್ಕಳು, ಅಸುರರು. ಹಾಗಾಗಿ ಏನು ಮಾಡಿದ್ದಾರೆ? ಅವುಗಳು ಸಿಟ್ಟಿನಿಂದ ಅಲ್ಲಿರುವ ಕರುಗಳನ್ನು, ಗೋವುಗಳನ್ನೆಲ್ಲ ಕೊಂದು ಹಾಕಿದ್ದಾವಂತೆ. ಕೃಷ್ಣ ಅಲ್ಲೇ ಇದ್ದಾನೆ. ಹಾಗಾಗಿ ಅವುಗಳು ಬಹಳ, ಅವುಗಳಿಗೆ ಇದು ಏನು, ಇವತ್ತು ಈ ಕೃಷ್ಣ ಇದ್ದಾನಲ್ಲೇ ಬಿಡಬಾರದು ಅಂತ ಹೇಳಿಕೊಂಡು ಆಗಂತುಕಾನ್ ತದಾ ಗೋಪಾನ್ ರಾತ್ರೌ ಯುದ್ಧಾಯ ನಿಸ್ತೃತಾನ್ ಜಗ್ನೋ ಶೃಂಗೈ ಪುರೈಶ್ಚೈವ ಶಿಷ್ಟ ಗೋಪಾ ದಿಶೋ ಯಯುಃ ಅಂಬಾರವಂ ಪ್ರಕುರ್ವಂತೋ ದಿಗ್ಗಜ ಇವತ ಸ್ಥಿರೇ. ಆಗಂತುಕರಾಗಿ ಬಂದಂತ ಗೋಪಾಲಕರು ಅಂತ ಹೇಳ್ತಾರೆ. ಅವರು ಗಮನಿಸ್ತಾ ಇದ್ದಾರೆ, ಎತ್ತುಗಳು, ಓ ಇವರೆಲ್ಲ ಬಂದಿದ್ದಾರೆ. ಹಾಗಾಗಿ ರಾತ್ರಿ ಕಾಲದಲ್ಲಿ ಏನಾದ್ರೂ ಮಾಡಿ ಕೃಷ್ಣ ಬಲರಾಮರನ್ನು ತಿವಿದು ಅವರನ್ನು ನಾಶ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದಾವೆ. ಅಲ್ಲಿದ್ದಂತಹ ದನಗಳಿಗೆ ಉಪದ್ರವ ಮಾಡಿದ್ದಾರೆ. ಗೋಪಾಲಕರಿದ್ರು, ಅವರಿಗೂ ಕೂಡ ಉಪದ್ರವ ಮಾಡಿದ್ದಾರೆ. ಅಂಬಾ ಅಂತ ಶಬ್ದ ಮಾಡಿದ್ದೆ ತಡ, ಎಷ್ಟೋ ಗೋಪಾಲಕರಿಲ್ಲ ಶಬ್ದಕ್ಕೆ ಹೆದರಿ ದಿಗ್ಗಜಗಳಂತೆ ಓಡಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ರಜ್ಜೂನ್ ಭಿತ್ವಾ ಘಟಾನ್ ಚಿತ್ವಾ ಕೀಲಕಾನ್ ಅಥ ಶಿಕ್ಯಕಾನ್ ವತ್ಸಾನ್ ವಿದ್ರಾವಯಾಮಾಸುಹು ಸರ್ಗಾಶ್ಚ ರಾಜನ್ ದಿಶೋದಶ. ಏನು ಮಾಡಿದ್ದಾವೆ ಎತ್ತುಗಳು? ಯಾವಾಗಕ್ಕಿಂತ ಹೆಚ್ಚು ಇವತ್ತು ಆಟಾಟೋಪ ಜಾಸ್ತಿ.
ಹಾಗಾಗಿ ಅಲ್ಲಿದ್ದ ಹಗ್ಗಗಳನ್ನೆಲ್ಲ ತುಂಡು ತುಂಡು ಮಾಡಿ ಹಾಕಿದಂತೆ. ಅಲ್ಲಿ ಎಲ್ಲ ಮಡಕೆಯನ್ನು ಇಟ್ಟಿದ್ರು. ಇವರು ಬರುವಾಗಲೂ ಮಡಕೆ ಇಟ್ಕೊಂಡು ಬಂದಿದ್ರೇನು, ಅದನ್ನು ಎಲ್ಲ ಭಿತ್ವಾ ಘಟಾನ ಚಿತ್ವಾ ಅಂತ ಹೇಳ್ತಾರೆ. ಹಾಗಾಗಿ ಮಡಿಕೆಯನ್ನೆಲ್ಲ ತುಂಡು ತುಂಡು ಮಾಡಿದ್ದಾರೆ. ಇನ್ನು ಅಲ್ಲಿ ಬಾಗಿಲುಗಳೆಲ್ಲ ಇತ್ತು, ಅವುಗಳಿಗೆ ಕೀಲಿ ಎಲ್ಲ ಹಾಕಿದ್ರೆ ಅದನ್ನೆಲ್ಲ ತುಂಡು ಮಾಡಿ ಹಾಕಿದೆ. ಮೂಗುದಾರಿಕೆಯಲ್ಲಿ ಇರುವಂತಹ ಹಗ್ಗ ಉಂಟಲ್ಲ, ಅದನ್ನೂ ಕೂಡ ನಾಶ ಮಾಡಿ ಕರುಗಳನ್ನೆಲ್ಲ ಹೆದರಿಸಿ, ಹಸುಗಳನ್ನೆಲ್ಲ ಹೆದರಿಸಿ ದಿಕ್ಕು ದಿಕ್ಕಿಗೆ ಓಡುವ ಹಾಗೆ ಮಾಡಿದ್ದಾವಂತೆ ಎತ್ತುಗಳು. ತತಃ ಪ್ರಭಾತೆ ವಿಮಲೆ ವ್ಯುಷ್ಟಾ ಸಾ ರಜನೀಕಿನ ವೃಷಾತ್ ಸಪ್ತ ಮಹಾನಾದ ತಸ್ಮಿನ್ ಕುಂಭವಕವೇಶ್ಮಿನಿ. ಆ ರಾತ್ರಿ ಕಳೆದದ್ದೇ ತಡ, ಮರುದಿನ ಬೆಳಿಗ್ಗೆ ಸುಪ್ರಭಾತ ಆಗಿದೆ. ಆ ಸಮಯದಲ್ಲಿ 7 ಎತ್ತುಗಳು ಕೂಡ ಕುಂಭಕನ ಮನೆಯಲ್ಲಿ ಬಹಳ ಶಬ್ದವನ್ನು ಮಾಡ್ತಾ ಇದ್ದಾರೆ. ದಿಗ್ಗಜ ಇವ ಸಂಹ್ಲಾದಂ ಹುಂಬಾರವ ಪುರಸ್ಸರಂ ಚಕ್ರಿರೇ ಪರ್ವತಾಕಾರ ಕಾಲಾಂತಕ ಯಮೋಪಮಾಹ. ಇವುಗಳು ಹಂಬಾರವ ಅಂದ್ರೆ ಹುಳಿರ್ತಾ ಇದ್ದಾವೆ, ಶಬ್ದ ಮಾಡ್ತಾ ಇದೆ. ಪರ್ವತ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಹೇಗಿರ್ಬೋದು ಆ ರೀತಿಯಾಗಿ ಇವುಗಳು ಗಲಾಟೆ ಮಾಡಿ ಅಂದ್ರೆ ಅಲ್ಲೋಲ ಕಲ್ಲೋಲವನ್ನು ಮಾಡಿದ್ದಾವೆ. ವೈಶಂಪಾಯನುವಾಚ ಅತ ತಸ್ಯಾಂ ಅವಸ್ಥಾಯಾಂ ನಿಶ್ಚೇಷ್ಟಃ ಕುಂಭಕಃ ಕಿಲ ವೃಷಾಂಸ್ತಥಾವಿಧಾನ್ ದೃಷ್ಟ್ವಾ ಪ್ರಜನಿಶೇಷಕಾರಿಣಃ ಗೋಪಾನ್ ಸರ್ವಾನ್ ಸಮಾಹೂಯ ವಚರಂಚೇದಮಬ್ರವೀತ್. ಆಗ ಕುಂಭಕ ಏನು ಮಾಡಲಿಕ್ಕೆ ಹೆಲ್ಪ್ಲೆಸ್ ಅಂತ ಹೇಳ್ತೇವಲ್ಲ, ಹಾಗಾಗಿ ನಿಶ್ಚೇಷ್ಟಿತನಾಗಿದ್ದಾನೆ. ಯಾಕೆ? ಭಯಂಕರವಾದ ಎತ್ತುಗಳು ಇಡೀ ಗೋಪ ಸಮುದಾಯಕ್ಕೆ ಉಪದ್ರವ ಕೊಟ್ಟಿದೆ. ನಮ್ಮಲ್ಲಿದ್ದ ದನಗಳನ್ನೆಲ್ಲ ಇದು ಮಾಡಿದ್ದಾವೆ. ಬಂದಂತ ಆಗಂತುಕರಾಗಿ ಅತಿಥಿಗಳಾಗಿ ಬಂದಂತ ನಂದಗೋಪವನ ಪರಿವಾರದವರಿಗೆ ಉಪದ್ರವ ಮಾಡಿದ್ದಾನೆ. ಹಾಗಾಗಿ ಸಮಸ್ತ ಗೋಪಾಲಕರನ್ನು ಕರೆದು ಹೇಳ್ತಾ ಇದ್ದಾನಂತ ಆತ. ಶ್ರೂಯತಾ ಮಮ ವಾಕ್ಯಾನಿ ಗೋಪ ನಂದ ಪುರಸ್ಸರಾಹ ವೃಷಾಸಪ್ತ ಸಮುದ್ಭೂತ ಪ್ರದೇಸ್ಮಿನ್ ಮತ ಧರ್ಮದಾಹ. ಏನು ಮಾಡೋದು ಹೇಳಿ, ನನಗೆ ಇದೊಂದು ದೊಡ್ಡ ಸಮಸ್ಯೆ. ಎಲ್ಲಿತ್ತೋ ಏನೋ ಗೊತ್ತಿಲ್ಲ, ಈ 7 ಎತ್ತುಗಳು ಬಂದು ನನ್ನ ಹಟ್ಟಿಯಲ್ಲಿ ಸೇರಿಕೊಂಡಿದ್ದಾವೆ. ಅತ್ಯಂತ ಮದಭರಿತವಾದಂತ ಈ ಎತ್ತುಗಳು ಸಿಂಹ ಇವ ಗುಹಾಕ್ರಾಂತ ದಿಗ್ಗಜ ಇವ ದಂಸಿತಾ ಅಪ್ರತರ್ಕ್ಷ್ಯ ಅನಾಸಾಧ್ಯ ಗೋಪಿ ಗೋಪಘಾತಕಾ. ಈ ಕುಟ್ಟಿಗೆಯಲ್ಲಿ ಬಂದಿದ್ದಾವೆ, ಸಿಂಹಗಳಂತೆ ಇದ್ದಾವೆ ಇವುಗಳು. ಅಷ್ಟು ಉಪದ್ರವ ಆಗುತ್ತಾ ಉಂಟು. ಎಲ್ಲ ಪ್ರಾಣಿಗಳನ್ನು ದಿಕ್ಕು ದಿಕ್ಕಿಗೆ ಕಳಿಸ್ತಾ ಉಂಟು, ಓಡಿಸ್ತಾ ಉಂಟು. ಯಾರಿಗಳಿಗೂ ಕೂಡ ಇವುಗಳನ್ನು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಇವುಗಳನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಗೋಪುಗಳನ್ನು, ಗೋಪಿಯರನ್ನು, ಗೋಪರನ್ನು ಯಾರೇ ಬರ್ಲಿ ಅವರನ್ನೆಲ್ಲ ಹಿಂಸೆ ಮಾಡ್ತಾ ಉಂಟು. ಯತ್ನಾಶ್ಚ ಬಹುಸ್ಮಾಭಿಃ ಕೃತ ರೋದ್ಧುಭಿಮಾನ್ ಮುಹು. ನಾವಾದ್ರೂ ತುಂಬಾ ಪ್ರಯತ್ನ ಪಟ್ಟೆವು, ಏನಾದ್ರೂ ಮಾಡಿ ಎತ್ತುಗಳನ್ನು ನಿಯಂತ್ರಣದಲ್ಲಿ ಮಾಡಬೇಕು ಅಂತ, ಆಗ್ಲೇ ಇಲ್ಲ. ಅನೇಕ ಪ್ರಯತ್ನ ನಡೆದರೂ ಕೂಡ ಬಲಾತ್ಕಾರವಾಗಿ ಕಟ್ಲಿಕ್ಕೆ ನಮ್ಮಿಂದ ಆಗ್ಲಿಲ್ಲ. ಏಷಾಮೇಕಂ ಬಲಾದ್ಯೋದ್ಧಂ ನ ಶಕ್ತಾ ಸ್ಮೇತಿ ಸಂಗತ. ನಮ್ಮಿಂದ ಆಗ್ಲಿಲ್ಲ. ಭೀತಾಸ್ತೇಭ್ಯೋ ಮಹುರ್ಗೋಪಾ ಸಂಜ್ಞಾ ಪರ್ಯಟಾಮಹೇ. ಹಾಗಾಗಿ ಏನು ಮಾಡ್ತಾ ಇದ್ದೇವೆ, ಈ ಭಯದಿಂದಲೇ ನಾವು ಈ ಪ್ರದೇಶದಲ್ಲಿ ಎಚ್ಚರದಿಂದ ಓಡಾಡ್ತಾ ಇದ್ದೇವೆ. ನಾವೇ ಜಾಗ್ರತೆ ಮಾಡಬೇಕು. ಅವುಗಳನ್ನು ಏನು ಮಾಡ್ಲಿಕ್ಕಾಗುದು, ಅವುಗಳು ಬಂತು ಹೇಳಿದ್ರೆ ನಾವು ಬಾಗ್ಲಕ್ಕೆ ಒಳಗೆ ಕೂತ್ಕೊಳ್ಳೋದ, ಏನಾದ್ರೂ ಹೀಗೆ ಮಾಡ್ತಾ ಇದ್ದೇವೆ. ಬಿಟ್ರೆ ಅವುಗಳನ್ನು ನಿಯಂತ್ರಣದಲ್ಲಿ ನಮಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ. ಕಿಂಚ ರಾಜ್ಞಾ ಮುಹುರ್ದಂಡ್ಯ ವಯಂ ಮಿಥಿಲವರ್ಮಣ ಗತಿಗಣೇಶಾನ್ನ ಜಾನೀಮೋ ನಹಿ ತನ್ನ ವಿಚಿಂತ್ಯತಂ. ಈ ದೇಶದ ಅರಸರಾದಂತಹ ಮಿಥಿಲ ರಾಜರು, ಮಿಥಿಲವರ್ಮರಿದ್ದಾರಲ್ಲ, ಈ ನಿಮಿತ್ತವಾಗಿ ನನಗೆ ಶಿಕ್ಷೆಯನ್ನು ವಿಧಿಸಿದ್ದಾರೆ. ನನಗೆ ಮುಂದೆ ಎಂತ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಗತಿಮೇಷಾನ್ನ ಜಾನೀಮಃ, ಏನು ಮಾಡೋದಪ್ಪ ಮುಂದೆ, ಇವುಗಳಿಗೆ ಹಿತವಾದ ಮಾರ್ಗ ಯಾವುದು, ಏನು ಆಲೋಚನೆ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಚತೆ ಕೇವಲ ವೃಷ ರಾಕ್ಷಸ ವೃಷಭಾತ್ಮಕ ದೈತ್ಯಾವ ದಾನವಾಪಿ ಯಕ್ಷಗಂಧರ್ವ ಏವವ ಅಸ್ಮದುತ್ಸಾಧನಾರ್ಥಾಯ ಪ್ರದೇಶಿನ್ ಸಮುಪಸ್ಥಿತಾ. ನನಗೆ ಅನ್ನಿಸ್ತದೆ, ಕುಂಭಕ್ಕೆ ಹೇಳೋದು, ಇವುಗಳು ಖಂಡಿತ ಎತ್ತುಗಳಲ್ಲ. ಮತ್ತೆ ವೃಷಭ ರೂಪದಲ್ಲಿ, ಎತ್ತಿನ ರೂಪದಲ್ಲಿರುವ ರಕ್ಕಸರು ಇವು ಅಂತ ನಾನು ಭಾವಿಸ್ತೇನೆ. ಯಾಕೆ ಇವುಗಳು ಮಾಡುದು ನೋಡಿದ್ರೆ ಸಾಮಾನ್ಯ ಎತ್ತುಗಳು ಮಾಡುವ ಹಾಗೆ ಮಾಡುತ್ತಾ ಇಲ್ಲ. ದೈತ್ಯರೋ, ದಾನವರೋ, ಯಕ್ಷರೋ, ಗಂಧರ್ವರೋ ಯಾವುದು ಗೊತ್ತಿಲ್ಲ. ಅಂತೂ ಇಡೀ ಸಮುದಾಯವಾದ ನಮ್ಮ ಗೋವುಗಳ ಸಮುದಾಯ ನಮ್ಮ ಹಟ್ಟಿಯನ್ನು ನಾಶ ಮಾಡ್ಲಿಕ್ಕೋ ಏನೋ ಇಲ್ಲಿಗೆ ಬಂದಂತಿದೆ. ಯುಷ್ಮಾಕಮಾಗತಾನಂತೋ ಯೋ ವೃಷಾನ್ ದಮಯಿಷ್ಯತೆ ತಸ್ಯೇಯಂ ಗರ್ಭಕಲ್ಯಾಣಿ ನೀಲಾದೇಯ ಮನಸ್ವಿನಿ ನೀಲಾ ಸುಮಧ್ಯಮ ತಸ್ಮೈ ದತ್ತಾ ಕಮಲಲೋಚನ. ಮತ್ತೆ ನಿಮ್ಮಲ್ಲಿ ಯಾರಾದರೂ ಬಂದವರು ಈ ಗೂಳಿಯನ್ನು ಯಾರಾದರೂ ನಿಯಂತ್ರಣ ಮಾಡ್ತೀರಾ, ದಮನ ಮಾಡ್ತೀರಾ? ಹಾಗೆ ಮಾಡಿದ್ರಿ ಅಂತ ಆದ್ರೆ ಮನಸ್ವಿನಿಯಾದ ಪರಮಮಂಗಳೆಯಾದ ನನ್ನ ಮಗಳಾದ ನೀಲೆಯನ್ನು ನಿಮಗೆ ನಾನು ದಾನ ಮಾಡ್ತೇನೆ, ಮದುವೆ ಮಾಡಿಕೊಡ್ತೇನೆ.
ಅವಳಾದರೂ ಅವಳದ್ದು ಹೇಳ್ತಾ ಇದ್ದಾನೆ, ಸುಮಧ್ಯಮ, ಒಳ್ಳೆಯ ಸೊಂಟ ಎಲ್ಲ ಇರುವವಳು, ಹಾಗಾಗಿ ಕಮಲದಂತೆ ಕಣ್ಣುಳ್ಳವಳು, ಲೋಕಕ್ಕೆ ಆಕರ್ಷಿಗಳಾದಳು, ಅವಳನ್ನೇ ನಾನು ದಾನ ಮಾಡ್ತೇನೆ. ಇತ್ಯುಕ್ತ್ವಾ ಹೂಯತಾಂ ಕನ್ಯಾಂ ಗೋಪಮಧ್ಯೆ ಕರಸ್ಥಿತಾಂ ಯೂನಾಂ ಮನಾಂಸಿ ಚಾಕ್ಷಿಣಿ ತಸ್ಯಮೇವ ಪ್ರಪೇದಿರೆ. ಈ ರೀತಿಯಾಗಿ ಕುಂಭಕ ಹೇಳಿದ್ದು ಮಾತ್ರ ಅಲ್ಲ, ತನ್ನ ಮಗಳನ್ನು ಗೋಪರ ಮಧ್ಯದಲ್ಲಿ ತಂದು ನಿಲ್ಲಿಸಿದಂತೆ. ನೋಡಿ, ನನ್ನ ಮಗಳು ಇವಳನ್ನೇ ನಾನು ನಿಮಗೆ ಕೊಡ್ತೇನೆ ಅಂತ. ಹೇಗಾಗಬಹುದು ಆಲೋಚನೆ ಮಾಡಿ. ಅಂದ್ರೆ ಒಂದು ವಸ್ತು ಗಿಫ್ಟ್ ಆಗಿ ಕೊಡಿಸ್ಬೇಕು, ಅದೇ ಎದುರಿದ್ದಾಗ ಟೆಂಪ್ಟ್ ಆಗೋದು ಜಾಸ್ತಿ. ಈ ಲಕ್ಕಿಡಿ ಇದೆಲ್ಲ ಇರುತ್ತೆ ಗಣೇಶೋತ್ಸವ ಸಮಿತಿಗಳೆಲ್ಲ. ನೀವು ಗೆದ್ದರೆ ನಿಮ್ಗೆ ಕಾರು ಸಿಗ್ತದೆ ಅಂತ ಹೇಳುದು ಬೇರೆ. ಆ ಕಾರನ್ನೇ ಎದುರುಗಡೆ ನಿಲ್ಲಿಸಿದ್ರೆ ಆ ಕಾರು ನೋಡುವಾಗ ಆಸೆ ಆಗುತ್ತೆ, ಒಳ್ಳೆ ಕಾರಲ್ಲ, ಈ ಕಾರು ನನಗೆ ಬಂದ್ರೆ ಒಳ್ಳೇದಲ್ಲ ಅಂತ. ಹಾಗಾಗಿ ಏನು ಮಾಡ್ತಾರೆ ಕೇಳಿದ್ರೆ, ಹೋಗಿ 4 ಟಿಕೆಟ್ ಹಿಡ್ಕೊಂಡು ಬರ್ತಾರೆ, ಇಲ್ಲದಿದ್ರೆ ಹಿಡ್ಕೊಂಡು ಬರಬೇಕು ಅಂತ ಅನಿಸೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಕೂಡ ಗೋಪಾಲಕರ ಮಧ್ಯದಲ್ಲಿ ತನ್ನ ಮಗಳಾದ ನೀಲೆಯನ್ನು ಇಟ್ಟಿದ್ದಾನೆ. ಹೇಳ್ತಾ ಇದ್ದಾರೆ, ಯೂನ ಮನಾಂಸಿ ಚಾಕ್ಷಿಣಿ ತಸ್ಯಮೇವ ಪಪೇದಿರಿ. ಯುವಕರ ಮನಸ್ಸು, ಯುವಕರ ಕಣ್ಣು ಎಲ್ಲವೂ ಅವಳ ಕಡೆಗೇ ನಿಂತಿತ್ತಂತೆ. ನಾವು ಹೇಳ್ತೇವಲ್ಲ ಲೈನು ಹೊಡೆಯೋದು ಅಂತ. ಅಂದ್ರೆ ಏನು ಕೇಳಿದ್ರೆ, ಕಣ್ಣು ಅಲ್ಲೇ ಇಟ್ಟು ಮನಸ್ಸು ಅಲ್ಲೇ ಹೋಗಿದೆ, ಇವಳೇ ಬೇಕು ಅನ್ನುವಷ್ಟು ಅವರಿಗೆ ಆಸೆಗಳು ಉಂಟಾಗಿದೆ. ಸ್ತನಯೋ ಸ್ಥಿತಿಮಾ ಜಗ್ಮುಹು ಕೇಶಾಂಚಿನ್ನ ನೇತ್ರ ಪಂಕಜೆ ಅನ್ಯೇಷಾಂ ಅಧರೇ ಚೈವ ಪರೇಷಾಂ ನಾಭಿಮಂಡಲೆ ಏವಂ ವ್ಯಾಲೋಲ ಮನಸ್ಸು ಗೋಪಾಶ್ಚಿತ್ರಕಥಾ ಇವ. ಏನು ನೋಡ್ತಾ ಇದ್ದಾರೆ ಗೋಪಾಲಕರು, ನೋಡಿ ಎಷ್ಟು ಚಂದ ವರ್ಣಿಸಿದ್ದಾರೆ. ನಮಗಿವತ್ತು ಇದೆಲ್ಲ ಏನೋ ಗಲೀಜು ಅಂತ ಅನ್ನಿಸಬಹುದು, ಆದ್ರೆ ಎಲ್ರಿಗೂ ಕೂಡ ಯಾವ ರೀತಿಯಾದ ಮನಸ್ಥಿತಿ ಇತ್ತು ಗೋಪಾಲಕರದ್ದು, ಅಥವಾ ಅವಳು ಎಷ್ಟು ಚಂದ ಇದ್ಲು ಅಂತ ಹೇಳುವ ದೃಷ್ಟಿಯಲ್ಲಿ ಇದನ್ನು ವರ್ಣಿಸ್ತಾ ಇದ್ದಾರೆ. ಕೆಲವರು ಅವಳ ಉಬ್ಬಿದ ಎದೆಯನ್ನೇ ನೋಡ್ತಾ ಇದ್ರಂತೆ. ಯಾಕೆ ಕೇಳಿದ್ರೆ, ಸಾಮಾನ್ಯದವಳಲ್ಲ ಇವಳು, ಹಾಗಾಗಿ ಸ್ತನಯೋಹ ಸ್ಥಿತಿಮಾ ಜಗ್ಮೋಹ ಅಂತ ಹೇಳ್ತಾರೆ. ಕೆಲವರು ಹಾಗೆಲ್ಲ, ಅವಳ ಕಣ್ಣನ್ನು ಅವಳ ಕಣ್ಣು ನೋಡ ಎಷ್ಟು ದೊಡ್ಡದ, ಎಷ್ಟು ಚಂದವ ಅಂತ ಹೀಗೆ ಕಣ್ಣನ್ನು ಆಸ್ವಾದಿಸ್ತಾ ಇದ್ದರಂತೆ. ಇನ್ನು ಅನ್ಯೇಷಾಂ ಅಧರೇ ಚೈವ, ಇನ್ನು ಕೆಲವರು ಅವಳ ತುಟಿಯನ್ನೇ ನೋಡ್ತಾ ಇದ್ರಂತೆ. ಆ ತುಟಿ ನೋಡು, ಅದಕ್ಕೆ ಮುತ್ತಿಟ್ರೆ ಹೇಗೆ ಆಗಬಹುದು ಅಂತ ನೋಡ್ತಾ ಇದ್ರಂತೆ. ಇನ್ನು ಪರೇಶಾಂ ನಾಭಿಮಂಡಲೆ, ಕೆಲವರು ಹಾಗೆಲ್ಲ ಅವಳ ಹೊಟ್ಟೆಯ ಕೆಳಗಿರುವಂತ ಏನನ್ನೋದು ನಾಭಿ ಉಂಟಲ್ಲ, ಹೊಕ್ಕಳು, ಅದನ್ನು ನೋಡಿ ಅವುಗಳನ್ನು ತಬಕದಿಂದ ನೋಡ್ತಾ ಇದ್ದಾರಂತೆ. ಹೀಗೆ ಸೌಂದರ್ಯದ ಆಕರ್ಷಣೆಯಿಂದ ಎಲ್ಲರ ಮನಸ್ಸು ಚಂಚಲೆಯಾಗಿತ್ತು. ಅಷ್ಟು ಚಂದ ಈ ನೀಲೆ ಇದ್ಲು. ಹಾಗಾಗಿ ಚಿತ್ರಪಟಗಳಂತೆ ಸ್ಥಿರವಾಗಿ ನಿಂತುಕೊಂಡು ಹೇಳ್ತಾರೆ, ಗೋಪಾಶ್ ಚಿತ್ರಗತ ಇವ, ನಿಂತಲ್ಲೇ ನಿಂತು ಬಿಟ್ಟಿದಾರ ಅಂತೇಳಿ. ಅದೆಲ್ಲ ನೀವು ಚಲನಚಿತ್ರಗಳಲ್ಲೆಲ್ಲ ತೋರಿಸ್ತಾರೆ. ಯಾರೋ ಒಬ್ಬರು ಬಂದು ಹೇಳಿದ್ರೆ ಅಲ್ಲಿಗೆ ನಿಂತು ಬಿಡ್ತಾರೆ, ಏನು ಆದದ್ದು ಗೊತ್ತಾಗುವುದಿಲ್ಲ. ಹೀಗೆ ಇಲ್ಲಿ ನೀಲೆ ಬಂದಾಗ ಅಲ್ಲಿದ್ದಂತ ಗೋಪಾಲಕರು ಒಂದೇ ಚಿತ್ರದ ಹಾಗೆ ನಿಂತು ಬಿಟ್ಟಿದ್ದಾರೆ. ತತ್ರ ತದನಂದ ಸುತಃ ಕಶ್ಚಿತ್ ಜ್ಯೇಷ್ಠ ಕೃಷ್ಣಸ್ಯ ಸಮ್ಮತಃ ಸತತ ಘೋಷಯದ್ವಾಚ ದಮಯಿಷ್ಯೇ ವೃಷಾನುಮೋದ್ ಇತಿ ಪ್ರತಸ್ಥೆ ತಾನ್ ಹಂತುಂ ದೈತ್ಯಾನ್ ವೃಷರೂಪಿಣಃ. ಆಗ ನಂದರಾಜನಿಗೆ ಹಿರಿಯ ಮಗನಾದಂತಹ ಬಲರಾಮ, ಕೃಷ್ಣ ಇವರ ಮಧ್ಯೆ ಒಬ್ಬ ಗೋಪ ತಾನು ಘೋಷಣೆಯನ್ನು ಮಾಡ್ತಾನಂತೆ. ಎಲ್ರು ಇದ್ದಾರೆ, ಅದರಲ್ಲಿ ಒಬ್ಬ ಇದ್ದಂತೆ ಗೋಪಾಲಕ ಒಬ್ಬ. ಅವ ಹೇಳಿದಂತೆ, ಈ ಗೂಳಿಯನ್ನು ನಾನು ದಮನ ಮಾಡ್ತೇನೆ ಅಂತ ಹೇಳಿದ. ಅವ ಏನ್ ಮಾಡ್ತಾನೆ, ಆ ಎತ್ತುಗಳನ್ನು ನಾಶ ಮಾಡೇ ಮಾಡ್ತೇನೆ ಅಂತ ಹೊರಟ. ನೋಡಿ, ಇಷ್ಟರವರೆಗೆ ಸುಮ್ಮನೆ ಇದ್ದ, ಪೆಟ್ಟು ತಿಂದು ಬಂದಿದ್ದಾನೆ ಒಂದು ಸಲ, ಆದ್ರೂ ಕೂಡ ಇವಳನ್ನು ನೋಡಿದ್ದೆ ತಡ. ಇವಳೇ ಇದ್ರು, ಇವಳು ಸಿಗ್ತಾಳೆ ಅಂದ್ರೆ ಸಾಯ್ಲಿಕ್ಕೂ ತಯಾರು ಅಂತ ಹೇಳಿ ನಾನು ಹೋಗ್ತೇನೆ ಅಂತ ಹೊರಟಿದ್ದಾನೆ. ಏನು ಮಾಡಿದ್ದಾನೆ ಆ ಗೋಪ, ಭುಜವಾ ಸ್ಫೋಟ್ಯರುದ್ಧೋಪಿ ಪಿತ್ರ ಯತ್ನವತಾತದ ಏಷ ಯೋದ್ಧಂ ಮಂದಾತ್ಮ ಯಾನ್ನ ಶಕ್ನೋತಿ ಮಾಧವ. ತನ್ನ ಭುಜಗಳನ್ನು ತಟ್ಟಿಕೊಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಹೇಳಿದ್ರೆ ಅಲ್ಲಿ ತಂದೆ ಅವನ ಯಾರೋ ಎಲ್ಲ ಇದ್ರೆ, ಬ್ಯಾಡು ಮರಿದ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಯಾರು ಹೇಳಿದ್ರು ಕೇಳಿ, ನಾನು ಹೋಗ್ತೇನೆ ಅಂತ ಹೊರಟೇ ಬಿಟ್ಟಿದ್ದಾನೆ. ಆಗ ನಂದರಾಜ ಹೇಳ್ತಾನೆ, ನೋಡು ಮಂದ, ಸ್ವಲ್ಪ ಬುದ್ಧಿ ಇಲ್ವ ನಿಂಗೆ? ಮಾಧವನೇ ಮುಂದೆ ಹೋಗ್ತಾ ಇಲ್ಲ, ನೀನ್ ಯಾಕೆ ಹೋಗ್ತೀಯಪ್ಪ ಅಂತ. ಕೃಷ್ಣ ಬಲರಾಮರು ಅತ್ಯಂತ ಬಲಿಷ್ಠರು, ಏನೋ ಅದ್ಭುತ ಕೆಲಸಗಳನ್ನೆಲ್ಲ ಮಾಡಿದವರು ಅಂತ ಕೃಷ್ಣನೇ ಸುಮ್ಮನೆ ಇದ್ದಾನೆ, ನೀನ್ ಯಾಕಪ್ಪ ಯುದ್ಧ ಮಾಡ್ಲಿಕ್ಕೆ ಹೋಗ್ತಿ, ಸ್ವಲ್ಪ ತಡಿಯಪ್ಪ ಅಂತ ಹೇಳ್ತಾರಂತೆ. ಅಂದ್ರೆ ಸಾಮಾನ್ಯ ಗೋಪರು ಆ ಹುಡುಗಿಯನ್ನು ನೋಡಿ ಬೇಕು ಅಂತ ಬಯಸಿ ಹೊರಟಿದ್ದಾರೆ, ಆದರೆ ಆ ಪೌರುಷವನ್ನು ಅವರು ಹೇಳಿಕೊಂಡು ಹೊರಡ್ತಾ ಇದ್ದಾರೆ, ಅದಕ್ಕೆ ಅವರು ತಡಿತಾ ಇದ್ದಾರೆ. ರಾವಣಚರಣೆ ಹಂತ ಯಶ್ಚ ಹಂತ ಸುಮಾಲಿನಃ ತೇಷ ಮಧ್ಯೆ ಸಮುತ್ಥಾಯ ಹಂಬಾರವ ಮಥಾ ಕರೋತು. ನೋಡು, ರಾವಣನನ್ನು ಯುದ್ಧದಲ್ಲಿ ಕೊಂದವನು. ಈ ಗೂಳಿಗಳುಂಟಲ್ಲ, ಇದು ಸಾಮಾನ್ಯ ಅಂತ ತಿಳ್ಕೊಳ್ಬೇಡ.
ಸುಮಾಲಿಯನ್ನು ಕೊಂದವನು ಅಂತ ಹೇಳಿಕೊಂಡು ಗೂಳಿಗಳ ಮಧ್ಯೆ ನಿಂತು ಶಬ್ದವನ್ನು ಮಾಡಿದಂತೆ, ನಾನು ಬಿಡುವುದಿಲ್ಲ, ನಾನು ಕೊಲ್ತೇನೆ ಅಂತ ಶಬ್ದ ಮಾಡಿದ್ದಾನೆ. ತೇನ ಶಬ್ದೇನ ತೇ ಸಪ್ತವೃಷ ಘೋಷವತಃ ಪುರಃ ಖುರಾನ್ ಶೃಂಗಾನ್ ಸಮುದ್ಧತ್ಯ ಸಮತ್ತಸ್ಥು ಸಮದ್ಯತ. ಇವನ ಶಬ್ದದಿಂದಾಗಿ 7 ಗೂಳಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾವೆ. ಅಷ್ಟವರೆಗೂ ಸುಮ್ಮನೆ ಇದ್ದವೆ. ನಮ್ಗಳಿಗೆ ರಾತ್ರಿ ಇಡೀ ಅಡಿಮೇಲೆ ಮಾಡಿ ಸಾಕಾಗಿದೆ. ಇವ ಹೇಳಿದ್ದ ಇಲ್ವೇ ಇದನ್ನು ನಾನು ಮಾಡ್ತೇನೆ ಅಂತ. ಆಗ ಹಂಬಾರವವನ್ನು ಮಾಡಿದ್ದಾವೆ. ಹಂಬಾರವ ಅಂದ್ರೆ ಅದು ಅಂಬೋಂಬ ಅಂತ ಶಬ್ದ ಮಾಡುವಂಥದ್ದು. ಹೀಗವಾಗಿ ತೀಕ್ಷ್ಣವಾದ ಕೊಂಬುಗಳನ್ನು ಗೊರಸುಗಳನ್ನು ಇದು ಮಾಡಿಕೊಂಡು ಯುದ್ಧಕ್ಕಾಗಿ ಮಲಗಿದ 7 ಎತ್ತುಗಳು ಓಡಿಕೊಂಡು ಬಂದಿದ್ದಾವನು. ತೇಷಾಂ ಸ್ಥಿತಾನಾಂ ಏಕಸ್ಯ ಘೋಷವಾನ್ ಮಸ್ತಕೆ ಅಹನತ್ ತಥೋ ಗೋಪ ಸಮಾಗಮ್ಯ ಸಿಂಹನಾದಂ ಯನೀನದತ್. ಆ ನಂದಗೋಪರ ಮಧ್ಯೆ ಒಬ್ಬ ಮುಂದೆ ಬಂದಿದ್ದಲ್ಲ, ಅವ ಬಂದದ್ದನ್ನು ಕಂಡಿದ್ದಾವೆ ಅವುಗಳು. ಶಬ್ದ ಮಾಡುತ್ತಿರುವವನು ನೋಡಿ ಅವನ ಹಣೆಗೆ ತಿವಿದು ಬಿಟ್ಟಿದ್ದಾವಂತೆ. ನೋಡಿ, ಅವುಗಳ ಅಷ್ಟು ಚೂಪು ಕಂಬು ಹಾಗಿತ್ತು. ಎಲ್ಲ ಗೋಪರು ಓಡಿಕೊಂಡು ಬಂದಿದ್ದಾರೆ, ಸಿಂಹನಾದವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಹತೋ ಮಸ್ತಕೆ ಸೋಥ ವೃಷೋ ಘೋಷಪತ ತದ ಅಂಸೆ ಪುರಾಭ್ಯಾಂ ಆಹೃತ್ಯ ಘೋಷವಂತಂ ದದಂಶಃ. ಸಶಬ್ದವಾಗಿ ವೃಷಭಗಳು ಮತ್ತೆ ಬಂದಿದ್ದಾವೆ. ಇವುಗಳು ತಿವಿದಾಗ ಅಷ್ಟು ಶಬ್ದ ಹೊರಗೆ ಬಂದಿದೆ, ಠಪ್ ಅಂತ ಶಬ್ದ ಹೊರಗೆ ಬಂದಿದೆ. ಹಾಗಾಗಿ ಗೊರಸುಗಳಿಂದ ಅವನ ಕುತ್ತಿಗೆ ಹತ್ತಿರ ತಂದಿದೆ. ಘೋಷ ಮಾಡಿದ ಅವನನ್ನು ತಿವಿದೇ ಹಾಕಿದಂತೆ, ಸಿಡಿ ಹಾಕಿದೆ. ಪುನಃ ಶೃಂಗೇಣ ತಮ್ಮಹತ್ವ ಖುರಾಭ್ಯಾಂ ದೂರತೋಕ್ಷಿಪತ ವಿನೀನದ ಚಗುಸತ ಗೋಪಾನ್ ವಿದ್ರಾವಯಂಸ್ತದ. ಮತ್ತೆ ಕೊಂಬಿನಿಂದ ಏನು ಮಾಡಿದೆ, ಅವನನ್ನು ಕೊಂದು ಹಾಕಿದಾವೆ. ಗೊರಸುಗಳಿಂದ ಕಾಲುಗಳಿಂದ ಅದನ್ನು ತಿವಿದು ಅವುಗಳನ್ನು ದೂರಕ್ಕೆ ಬಿಸಾಡಿ ಶಬ್ದ ಮಾಡಿದ್ದಾವೆ. ಗೋಪರಲ್ಲೇ ಹೆದರಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಯುವಾನಸ್ತಥಯೇ ಗೋಪ ನೀಲ ಗ್ರಹಣ ಲಾಲಸ ಮುಷ್ಟಿಂ ಸಂವರ್ತ್ಯ ಭುಜ ಸ್ಫೋಟನ ತತ್ಪರಾ ಗೋಪಲೀಲಾಂ ಪ್ರಕುರ್ವಂತಸ್ತೇಷಾಮಗ್ರೇ ಪದಂ ದದ್ಧು. ಯುವಕರಾದ ಅನೇಕ ಗೋಪಾಲಕರು ಆ ನೀಲೆಯನ್ನು ಮದುವೆ ಆಗಬೇಕು ಎನ್ನುವ ಇಚ್ಛೆಯಿಂದ ಮುಷ್ಟಿಯನ್ನು ಬಿಗಿ ಹಿಡಿದು ಭುಜಗಳನ್ನೆಲ್ಲ ತಟ್ಟಿಕೊಳ್ತಾ ಇದ್ದಾರಂತೆ. ಬಾ ಇಲ್ಲಿಗೆ ಬಾ, ಇಲ್ಲಿಗೆ ಬಾ ಅಂತ ಕರೀತಾ ಇದ್ದಾರೆ. ಗೋಪರ ಲೀಲೆಯನ್ನು ನೋಡಿದ್ದೆ ತಡ ಗೂಳಿ ಏನು ಮಾಡಿತು, ತನ್ನ ಮುಂದೆ ಪಾದ ವಿನ್ಯಾಸ ಮಾಡಿತು. ಅಲ್ಲಿಗೆ ಹೋದುವಂತ ಎತ್ತುಗಳು ಇಲ್ಲಿಗೆ ಬರ್ಲಿಕ್ಕೆ ಶುರುವಾಯಿತು ಅಂತ ಹೇಳ್ತಾರೆ. ಸ್ಥಿತೇಶು ಗೋಪವೀರೇಶು ತೇ ವೃಷ ಘೋಷಘಾತಕಾ ಸರ್ವಾಂಸ್ತಾನ್ ಶೃಂಗಕೋಡೈಶ್ಚ ನಿಜಗ್ನುಃ ಸರ್ವತಸ್ತಥ ಮಸ್ತಕೈಶ್ಚಕ್ಷುರಶ್ಚೈವ ನ್ಯಹನನ್ ಮುದಿತಾಭೃಶಂ. ಆ ಎತ್ತುಗಳಿಗೆ ಭಾರಿ ಖುಷಿಯಾಗಿದೆ. ಅವುಗಳಿಗೆ ಗಲಾಟೆ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾವೆ ಎತ್ತುಗಳು. ಹಾಗಾಗಿ ಏನು ಮಾಡ್ತಾವೆ, ಗೋಪವೀರರೆಲ್ಲ ನಿಂತುಕೊಂಡಿದ್ದಾರೆ. ಆ 7 ಎತ್ತುಗಳು ಕೂಡ ಹಳ್ಳಿಯನ್ನು, ಆ ಹಟ್ಟಿಯನ್ನು, ಅಲ್ಲಿದ್ದವರನ್ನೆಲ್ಲ ನಾಶ ಮಾಡಿ ಮಾಡಿ ಮಾಡೇ ಬಂದವುಗಳು. ಅವುಗಳಿಗೆ ಅದೇ ಅಭ್ಯಾಸವೂ ಕೂಡ. ಹಾಗಾಗಿ ತಮ್ಮ ಕೊಂಬಿನ ತುದಿಗಳಿಂದ ಅವುಗಳನ್ನು ತಿವಿದು ಸೀಡಿ ಹಾಕಿದ್ರಂತೆ. ಹಣೆಯನ್ನು ಗುದ್ದಿದವಂತೆ. ತೀಕ್ಷ್ಣವಾದ ಗೊರಸುಗಳಿಂದ ಒದ್ದು ಅವುಗಳು ಬಹಳ ಸಂತೋಷವನ್ನು ಪಡ್ತಾ ಇತ್ತಂತೆ. ಇವುಗಳಿಗೆ ಸೋತ್ರೆ ಅವರಿಗೆ ಆನಂದ ಅಲ್ವಾ. ಹಾಗಾಗಿ ಎತ್ತುಗಳು ಬಹಳ ಸಂತೋಷವಾಗಿ ಬಂದು ಗುದ್ದಿ ಅವುಗಳನ್ನು ನೋವುಂಟು ಮಾಡ್ತಾ ಇತ್ತು. ತೇ ಗೋಪಾಃ ವೃಷದೈತ್ಯಶ್ಚ ನಿಹತಾ ಭುವಿ ಪಾತಿತಾಃ ಗತಾನ್ ಅಭಿಮುಖಂ ಹತ್ವಾ ಸಂಸ್ಥಿತಾಃ ಸಮಹಾವೃಷಾಃ. ಅನೇಕ ಮಂದಿ ಗೋಪರು ದೈತ್ಯರಿಂದಾಗಿ, ಎತ್ತಿನ ದೈತ್ಯರಿಂದಾಗಿ ಸತ್ತು ಹೋಗಿದ್ದಾರೆ, ಭೂಮಿಯಲ್ಲಿ ಬಿದ್ದು ಹೋಗಿದ್ದಾರೆ. ಬಂದವರೆಲ್ಲ ಎದುರು ನಿಂತು ಗರ್ಜನೆ ಮಾಡಿದ್ದು ಹೌದು, ಆದರೆ ಆ ಎತ್ತಿನ ಮುಂದೆ ಏನು ಇವರ ಕಾರುಬಾರೇ ಆಗ್ಲಿಲ್ಲ. ಅಂಬಾರವ ನಿನಾದೇನ ಭೀಷಯಂತ ಸಗೋಣನ. ಈ ಗೋವುಗಳು ಎದುರುಗಡೆಯಲ್ಲಿ ಅವುಗಳು ಎತ್ತುಗಳು ಬಂದು ಅಂಬಾರವ ಮಾಡಿದ್ದೆ ತಕ, ಹಾಗಾಗಿ ಅಲ್ಲಿದ್ದ ದನಗಳು ಓಡಿ ಹೋಗ್ತಾ ಇತ್ತು. ಗೋಪಾಲಾನ್ ಗೋಪಮುಖ್ಯಾಂಶ್ಚ ಬಲಾನ್ ವಿದ್ರಾವ್ಯದಂಸಿತಾನ್ ವಲ್ಮೀಕಾನ್ ಖಾದಯಂತೋ ವೈ ತಟಾಕಾಂತಂ ಪ್ರಚಕ್ರಿರೆ. ಗೋಪಾಲಕರು, ಗೋಪಮುಖ್ಯರು ಎಲ್ಲ ಬಂದಿದ್ದಾರೆ. ಆದರೆ ಇವುಗಳ ಬಲವನ್ನು ಎದುರಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಇವುಗಳು ಏನು ಮಾಡಿದ್ದು, ಅವುಗಳೆಲ್ಲ ಓಡಿ ಹೋದಾಗಲೇ ತಮ್ಮ ಕೊಂಬುಗಳನ್ನು ನೆಲಕ್ಕೆ ಹಾಕಿ ಮಣ್ಣನ್ನು ತಿವಿತಾ ಉಂಟು. ಅಂದ್ರೆ ಏನು ಎಷ್ಟಾಯ್ತು ಕೇಳಿದ್ರೆ ಹೇಳ್ತಾರೆ, ತಟಾಕಾಂತಂ ಪ್ರಚಕ್ರಿರೆ. ಇದು ಅಲ್ಲಿ ಬರ್ಲಿಲ್ಲ, ಇವರು ಸಿಕ್ಲಿಲ್ಲ, ಕೊನೆಗೆ ಇವು ತಡಿತಾ ಇಲ್ಲ. ಇವುಗಳಿಗೆ ಏನು ಮಾಡ್ತವೆ, ನೆಲದಲ್ಲಿ ತೋಡು ಮಾಡಿದ್ದಾವೆ. ಈಗ ನೋಡ್ಲಿಕ್ಕೆ ಒಂದಿಷ್ಟು ತೋಡೆ ಆಗಿ ಹೋಗಿದೆ. ಅದು ಎಂಥದ್ದು, ಸರೋವರದ ಹಾಗೆ ಮಣ್ಣನ್ನು, ಅಂದ್ರೆ ಅಷ್ಟು ಭೂಮಿಯನ್ನು ತೋಡಿ ಹಾಕಿದೆ. ಇದು ಕುಬಲಯ ಪೀಡೆ ಎನ್ನುವ ಆನೆದ್ದು ಕೂಡ ಇದೇ ಕತೆ. ಭೂಮಿಗೆ ಪೀಡೆಯನ್ನು ಕೊಡುವ ಆನೆ ಅಂತ ಕೃಷ್ಣ ಬಲರಾಮರನ್ನು ನಾಶ ಮಾಡಬೇಕು ಅಂತ ಆನೆ ಬಂದಾಗ ಇದು ಭೂಮಿಯನ್ನೆಲ್ಲ ಸೀಡಿ ಹೋಗ್ತಾ ಇತ್ತು. ಹಾಗೆ ಇದು ಕೂಡ ತನ್ನ ಕೊಂಬುಗಳಿಂದ ಭೂಮಿಯನ್ನು ಸೀಳ್ತಾ ಉಂಟು.
ಕುಂಭಕೋ ನಂದಗೋಪಶ್ಚ ಯೇ ವೃದ್ಧ ಗೋಷು ಜೀವಿನಃ ಕೃತ್ಯ ಮೂಢಾಃ ಸುಸಂವೃತ್ತಾಃ ತದಾ ಗೋಪ ಪುರಸ್ಸರಾಃ ರಾಧ್ರೋ ಭೀತ ಬಭೂವುಶ್ಚ ದಂಡ್ಯಾ ವಯಮಿತಿ ಸ್ಥಿತಾಃ. ಇನ್ನು ಹೇಳ್ತಾರೆ, ಅಲ್ಲಿದ್ದಂಥ ಕುಂಭಕನಿಗೆ ನಂದಗೋಪನಿಗೆ ಗೋವುಗಳಿಂದ ಈ ಬದುಕುವ ವೃದ್ಧರೆಲ್ಲ ಯಾರಿದ್ದಾರೆ, ದನವನ್ನೇ ನಂಬಿಕೊಂಡು ಬದುಕುವವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲ ಹೆದರಿಕೊಂಡಿದ್ದಾರೆ. ಆಗ ಇವನು ನಿಶ್ಚಯ ಮಾಡ್ತಾನೆ, ಕುಂಭಕರುಗಳು, ಖಂಡಿತ ನಮ್ಮ ರಾಜನಿಂದ ನಾವು ಪನಿಷ್ಮೆಂಟಿಗೆ ಒಳಗಾಗ್ತೇವೆ. ಯಾಕೆ, ಈ ಎತ್ತನ್ನು ನೀವು ನಿಗ್ರಹ ಮಾಡಬೇಕು ಅಂತ ಹೇಳಿ ಕಳಿಸಿದ್ದಾರೆ, ಆದರೆ ನಮಗೆ ಅದನ್ನು ಮಾಡ್ಲಿಕ್ಕಾಗ್ತಲ್ಲ. ಈಗ ಡಬಲ್ ಹೆದರಿಕೆ, ಎರಡು ಹೆದರಿಕೆ, ಒಂದು ಎತ್ತುಗಳಿಂದ, ಇನ್ನೊಂದು ರಾಜನಿಂದ. ಅಯ್ಯೋ, ಇವುಗಳನ್ನು ನಿಗ್ರಹ ಮಾಡ್ಲಿಕ್ಕಾಗ್ಲಿಲ್ಲಲ್ಲ ಅಂತ ಭಯಭೀತರಾಗಿದ್ದಾರೆ ಅಂತ ಹೇಳ್ತಾರೆ. ವೈಶಂಪಾಯನುವಾಚ ಅಥ ಕೃಷ್ಣಸ್ತದಾ ರಾಮಂ ಬಭಾಷೆ ವೈಶಸೇ ಸತಿ ನೈತೆ ವೃಷ ಮಹಾಬಾಹು ದೈತ್ಯಾ ಸಪ್ತ ಸಮುತ್ಥಿತಾಃ. ಕೃಷ್ಣ ಈ ಹಿಂಸಾಕಾಂಡವನ್ನು ನೋಡಿ ಬಲರಾಮನ ಹತ್ರ ಮಾತಾಡ್ತಾ ಇದ್ದಾನಂತೆ. ಬಲರಾಮ, ನೀನಂತೂ ಹೇಗೆ ಮಹಾಬಾಹು, ಅತ್ಯಂತ ಬಲಿಷ್ಠ ಬಲರಾಮ, ಆದ್ರೆ ಇವುಗಳು ಮಾತ್ರ ಸಾಮಾನ್ಯದ್ದಲ್ಲ. ಎತ್ತುಗಳು ನಾರ್ಮಲ್ ಎತ್ತುಗಳಲ್ಲ ಇದು. ಮತ್ತೇನು, 7 ಮಂದಿ ದೈತ್ಯರು ಖಂಡಿತ ಇದು ಬಂದಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಈ 7 ಜನ ದೈತ್ಯರೇ ಬಂದು ಬಿಟ್ಟಿದ್ದಾರೆ. ಕಾಲನೇಮಿ ಸುತ ಆರ್ಯ ಮಾಂ ಹಂತು ಮಿಹ ಸಂಗತಃ ಪುರಾಮಯ ಹತಾ ಯುದ್ಧೆ ತದಾ ರಾಮಾಯಣೇ ವಿಭೋ. ಹಾಗಾದ್ರೆ ಯಾರು ಇದು ಅಂತ ಕೇಳಿದ್ರೆ, ಇವರೆಲ್ಲ ಕಾಲನೇಮಿಯ ಮಕ್ಕಳು. ನೋಡಿ, ಕೃಷ್ಣನಿಗೆ ಗೊತ್ತಾಗತ್ತೆ, ಆತ ನೋಡಿಯೇ ಹೇಳ್ತಾನೆ, ನನ್ನನ್ನು ಕೊಲ್ಲಿಕ್ಕೆ ಇಲ್ಲಿ ಬಂದು ಸೇರಿದ್ದು ಇವುಗಳೆಲ್ಲ ಹಿಂದೆ ರಾಮಾಯಣ ಕಾಲದಲ್ಲಿಯೂ ನಾನಿವರನ್ನು ಸಂಹರಿಸಿದ್ದೆ. ಅದು ಮಾತ್ರ ಅಲ್ಲ, ತಾರ ಯುದ್ಧದಲ್ಲಿಯೂ ಕೂಡ ಕಾಲನೇಮಿಯ ಮಕ್ಕಳನ್ನು ಸಂಹರಿಸಿದ್ದೆ. ಹೀಗೆ ಎಲ್ಲ ಕಡೆ ನಾನು ಸಂಹರಿಸ್ತಾ ಇದ್ದೆಲ್ಲ ಮತ್ತೆ ಮತ್ತೆ ನನ್ನ ಮೇಲೆ ವೈರದಿಂದಾಗಿ ಅವರು ಬಂದು ಬಿಟ್ಟಿದ್ದಾರೆ. ಏತೆ ಅತಿಬಲಿನೋ ನಿತ್ಯಂ ಮಯಿ ವಿದ್ವೇಷಕಾರಿಣಃ ನಿಹಂತವ್ಯ ಮಯಾ ರಾಮ ಗೋಪಾನ್ ರಕ್ಷತಾಭೃಷಂ. ಬಲಿಷ್ಠರಾದ ದೈತ್ಯರು ನನ್ನಲ್ಲಿ ಅತ್ಯಂತ ಬಲಿಷ್ಠವಾದ ದ್ವೇಷವನ್ನು ಸಾಧಿಸಿದ್ದಾರೆ. ಹಾಗಾಗಿ ಗೋಪಾಲಕರನ್ನು, ಗೋಪರನ್ನು, ಗೋಪಿಯರನ್ನು, ಎತ್ತುಗಳ ದನಗಳನ್ನು ಎಲ್ಲರನ್ನು ನನ್ನಿಂದ ನಾಶ ಮಾಡಿಸ್ತಾ ಇದ್ದೇನೆ. ಯಾಕೆ ಇದು ಬಂದಿದ್ದಾವೆ ಕೇಳಿದ್ರೆ, ನಾನು ಗೋವುಗಳನ್ನು ರಕ್ಷಣೆ ಮಾಡುವವ ಅಂತ ಗೊತ್ತು. ಹಾಗಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡೋದು ಬಿಟ್ಟು ನಾನು ಯಾವ ದನಗಳನ್ನು ರಕ್ಷಣೆ ಮಾಡ್ತಾ ಇದ್ದೇನಲ್ಲ, ಆ ದನಗಳ ಮೇಲೆ ಇವುಗಳು ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಏತೈರ್ ಗೋಪಾ ಹತಾ ಭೂಯೋ ಭೂಯೋ ಹಂತಂ ಸಮದ್ಯದಾಹ ವಯಮೇತೈರ್ ಯಥಾ ಯೋಗಂ ಕ್ರೀಡಾಂ ಕುರ್ಮಸ್ಸ ಗೋಪಕಾಹ. ಈ ದೈತ್ಯರು ಎತ್ತಿನ ರೂಪದಲ್ಲಿ ಬಂದಿದ್ದಾರೆ. ಈಗಾಗಲೇ ಎಷ್ಟೋ ಗೋಪಾಲಕರು ಸತ್ತು ಹೋಗಿದ್ದಾರೆ. ಮತ್ತೆ ಎಷ್ಟೋ ಗೋಪಾಲಕರನ್ನು ಕೊಲ್ಲಿಕ್ಕೆ ಈ ಎತ್ತುಗಳು ನೋಡ್ತಾ ಉಂಟು. ಕೈಗೆ ಸಿಕ್ಕಿದವರನ್ನು, ಜೊತೆಗೆ ಗೋಪಾಲಕರನ್ನು ಆಟ ಮಾಡ್ತಾ ಇವುಗಳು ನಾಶ ಮಾಡ್ತಾ ಉಂಟಲ್ಲ. ನಾವು ಹಾಗೆ ಮಾಡುವ, ಏನು ಮಾಡುವ, ಈ ಗೋಪಾಲಕರನ್ನೆಲ್ಲ ಇಟ್ಟುಕೊಂಡು ಆಟ ಆಡ್ತಾ ಈ ಎತ್ತುಗಳನ್ನು ನಾವು ನಾಶ ಮಾಡುವ ಅಂತ ಕೃಷ್ಣ ಬಲರಾಮನಿಗೆ ಹೇಳ್ತಾ ಇದ್ದಾನೆ. ವಯಮೇತೈಹಿ ಯಥಾಯೋಗಂ. ಅವ್ರು ಹೇಗೆ ಮಾಡ್ತಾ ಇದ್ದಾರೆ, ಆಟ ಆಡ್ತಾ ನಮ್ಮನ್ನು ಕೊಲ್ತಾ ಇದ್ದಾರೆ, ನಾವು ಆಟ ಆಡ್ತಾ ಅವರನ್ನು ಕೊಲ್ಲುವ ಅಂತ ಹೇಳ್ತಾ ಇದ್ದಾನೆ. ನಂದಶ್ಚ ಕುಂಭಕಶ್ಚೋಭವು ವಿಷಣ್ಣೌ ಸಮಪದ್ಯತಾಂ ರಕ್ಷಿತವ್ಯವು ಬಲಾದೇತೌ ಗೋಪೌ ಬಂಧು ಮಯಾ ವಿಭೋ. ಇವರ ನಿರ್ಧಾರದಿಂದಾಗಿ ಕುಂಭಕ ಮತ್ತೆ ನಂದರಾಜರು ದುಃಖಿತರಾಗಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಕೇಳಿದ್ರೆ, ಈ ಮಕ್ಕಳನ್ನು ಬಿಟ್ರೆ ಆದೀತ, ಯಾಕೆ ಅಷ್ಟು ಜೋರಾದಂತ ಎತ್ತುಗಳು ಅಂತ. ಆದ್ರೆ ಅವರು ಹೇಳ್ತಾ ಇದ್ದಾರೆ, ಕೊನೆಗೆ ಇವರಿಗೆ ಉಪಾಯ ಇಲ್ಲ. ಕೃಷ್ಣ ಬಲರಾಮರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನಂತ ಕುಂಭಕ. ಹೇಳ್ತಾ ಇದ್ದಾನೆ, ರಕ್ಷಿತವ್ಯವು ಬನಾದೇತವು ಗೋಪವು ಬಂಧು ಮಯಾ ವಿಭೋ. ಕೃಷ್ಣ ಬಲರಾಮರು ರಕ್ಷಿಸಲ್ಪಡಬೇಕು. ಅಯ್ಯೋ ಕೃಷ್ಣ ಬಲರಾಮರೇ, ನೀವು ಹೋಗಬಾರದು. ಯಾಕೆ, ನಿಮ್ಮನ್ನು ನಾನು ರಕ್ಷಣೆ ಮಾಡಬೇಕು. ನಮ್ಮ ಮನೆಗೆ ಬಂದ ನೀವು ಬಂಧುಗಳು, ಅತಿಥಿಗಳು, ನನ್ನ ಬಂಧುಗಳು ನೀವು ಕೃಷ್ಣ ಬಲರಾಮರು. ಹಾಗಾಗಿ ನೀವೆಲ್ಲ ಹೋಗಬೇಡಿ. ಹೋಗಿ ಮತ್ತೆ ನೀವು ಸತ್ರೆ ನೀವು ಹೋಗಬೇಡಿ. ಕೃಷ್ಣ ಹೇಳ್ತಾನೆ ಆಗ, ನೀಲಾಮೇನಾಂ ಗ್ರಹಿಷ್ಯಾಮಿ ಹತ್ವಾ ಸಪ್ತ ವೃಷಾನಿ ಮಾನ್ ಶ್ರೀರಾಮಾನಂ ಸಖಿತ್ವೇರ ಗ್ರಹಿಷ್ಯಾಮಿ ನ ಸಂಶಯ. ನೀವೆಲ್ಲ ಅದಕ್ಕೆಲ್ಲ ಹೆದರಬೇಡಿ ಅಪ್ಪ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಾನು ಈ 7 ಎತ್ತುಗಳನ್ನು ನಾಶ ಮಾಡ್ತೇನೆ, ನಿಗ್ರಹ ಮಾಡ್ತೇನೆ, ದಮನ ಮಾಡ್ತೇನೆ. ಮಾಡಿ ನಿನ್ನ ಮಗಳಾದ ನೀಲೆಯನ್ನು ನಾನು ಮದುವೆ ಆಗುತ್ತೇನೆ. ಶ್ರೀರಾಮ ಇದ್ದಾನಲ್ಲ, ನನ್ನ ಸ್ನೇಹಿತನನ್ನಾಗಿ ಮಾಡಿಕೊಳ್ತೇನೆ. ಇದರಲ್ಲಿ ಯಾವ ಸಂಶಯವೂ ಬೇಡ. ಇತಿ ನಿಶ್ಚಿತ್ಯ ರಾಮೇಣ ಕೃಷ್ಣ ಕಮಲಲೋಚನ ಪುರಸ್ತೇಷಾಂ ಪದಂ ಚಕ್ರೇ ವೃಷಾನಂ ಬಲಶಾಲಿನ. ಹೀಗೆ ನಿಶ್ಚಯ ಮಾಡಿದ ಬಳಿಕ
ಕಮಲಲೋಚನನಾದ ಕೃಷ್ಣ ಏನು ಮಾಡ್ತಾನೆ, ರಾಮ ಸಹಿತನಾಗಿ ತಾನು ಬಲಶಾಲಿಗಳಾಗಿ ಇರುವಂತಹ ಅಸುರರ ಪ್ರದೇಶಕ್ಕೆ ತಾನು ತೆರಳುತ್ತಾ ಇದ್ದಾನೆ. ಅತ್ಯಂತ ಉತ್ಸಾಹದಿಂದ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ತೇ ವೃಷಾದಿತಿಜಾ ಕ್ರುದ್ಧಾ ವಿಷ್ಣುಂ ದೃಷ್ಟ್ವಾ ಪುರಸ್ಥಿತಂ ಪೂರ್ವವೈರಂ ದಮಾಶ್ರಿತ್ಯ ಬಲಾದಂತಂ ಪ್ರತಿಕ್ರಮಃ. ಆ 7 ಗೂಳಿಗಳು ನೋಡ್ತಾ ಇದ್ದಾರೆ. ಕೃಷ್ಣ ರೂಪಿಯಾದ ವಿಷ್ಣು ಬಂದದ್ದೇ ತಡ ಕಾಯ್ತಾ ಇದ್ದಾವೆ. ಎಲ್ಲಿ ಕೃಷ್ಣ ಇದ್ದಾನೆ ಅವನನ್ನು ಕೊಲ್ಲಬೇಕು ಅಂತ ತಾವು ಕೂಡ ಬಂದವರು. ಹಾಗೆ ಹಿಂದಿನ ವೈರತ್ವವನ್ನು ನೆನಪು ಮಾಡಿಕೊಳ್ತಾ ಇದ್ದಾನೆ. ಆವಾಗ ನನಗೆ ಹಾಗೆ ಪೆಟ್ಟು ಹೊಡೆದಿಯಲ್ಲ, ರಾಮಾಯಣ ಕಾಲದಿಂದ ಇವನ ತಲೆಯಲ್ಲಿ ಉಂಟು ನೋಡಿ. ಹಾಗಾಗಿ ಅವುಗಳು ಸಂಹರಿಸಲಿಕ್ಕೋಸ್ಕರ ನುಗ್ಗಿ ನುಗ್ಗಿ ಬಂತಂತೆ. ತೇ ಸಮಂ ಸಹಸಾ ಪೇತು ಕೃಷ್ಣಸ್ಯೋಪರಿ ದಾನವಃ ತಥೋ ಯುದ್ಧಂ ಸಮಭವತ್ ತೇಷಾಂ ಕೃಷ್ಣಸ್ಯ ಚ ಪ್ರಭೋ. ಆ 7 ಗೂಳಿಗಳು ಏಕಕಾಲದಲ್ಲಿ ಕೃಷ್ಣನ ಮೇಲೆ ಆಕ್ರಮಣ ಮಾಡಿದ್ದಾರೆ. ಎಗರಿ ಬಂದಿದ್ದಾನೆ. ಕೃಷ್ಣನಿಗೂ ಆ ಎತ್ತುಗಳಿಗೂ ಭಯಂಕರವಾದಂಥ ಯುದ್ಧ ಆರಂಭ ಆಗಿದೆ. ತಥೋ ಗೋಪಗಣಾ ಸರ್ವೇ ಕೃಷ್ಣಮೇಮಾಶ್ರಿತಾ ಭವನ್ ಲಿಂಗಸ್ಥೆ ಸಹತಾ ಜಗ್ನೋ ಕೃಷ್ಣಂ ಹಂತುಮಭೀಪ್ಸವಃ. ಆಗ ಎಲ್ಲ ಗೋಪಾಲಕರು ಎಲ್ಲ ಕೃಷ್ಣನ ಪಕ್ಷದಲ್ಲಿ ನಿಂತರಂತೆ. ಹಾಗಾಗಿ ತಮ್ಮ ಕೊಂಬುಗಳಿಂದ ಕೃಷ್ಣನನ್ನು ಕೊಲ್ಲಬೇಕು ಅಂತ ತಬಕದಿಂದ ಕೂಡ್ಲೆ ಬಂದವುಗಳು ತಿವಿತಾ ಉಂಟಲ್ಲ. ಆದ ಪ್ರಹಾರೈಹಿರಪರೈಹಿ ಉಚ್ಚಘಾತೈಶ್ಚ ಕೇಶವಂ. ಏನು ಮಾಡಿತು, ಕೇಶವನನ್ನು ಕೃಷ್ಣನನ್ನು ಪಾದದಿಂದ ಒದ್ದಂತೆ. ಈಗ ನೋಡಿ, ಕೇವಲ ಕೊಂಬಿನಿಂದ ಮಾತ್ರ ಅಲ್ಲ, ಕಾಲಿನಿಂದಲೂ ಕೂಡ ಝಾಡಿಸಿ ಒದಿತಾ ಉಂಟು ಅಂತ ಹೇಳ್ತಾರೆ. ಕೆಲವುಗಳು ಬಾಲದಿಂದ ಹೊಡೆದಂತೆ. ಅವುಗಳದ್ದು ಬಾಲ ತಾಗಿದ್ರು ಸಾಕಾಗತ್ತೆ, ಚಟಲ್ ಅಂತ ಬೀಳತ್ತೆ. ಆಗ ಪುಚ್ಚ ಘಾತೈಶ್ಚ ಕೇಶವಂ. ಅದು ಕೆಲವರಿಗೆ ಗೊತ್ತಿರೋ ಗೋಮೂತ್ರ ಮಾಡತ್ತೆ. ಗೋಮೂತ್ರ ಮಾಡಿದ ನಂತರದ್ದು ಬಾಲದಲ್ಲಿ ಬೀಸಿದ್ರೆ ಅದರ ತುದಿಯ ಕೂದಲು ಸಾಕಿದ್ರೆ ಬಹಳ ನೋವಾಗತ್ತೆ. ಅದು ದನ ಕರೆದವರಿಗೆ ಮಾತ್ರ ಗೊತ್ತು. ಹಾಗೆ ಅದು ತಮ್ಮ ಬಾಲದಿಂದ ಹೊಡಿತಾ ಉಂಟು. ಪೃಥಕ್ ಪೃಥಕ್ ಸಮಾಜಘ್ನೋ. ಬೇರೆ ಬೇರೆಯಾಗಿ ಪ್ರತ್ಯೇಕವಾಗಿ ಬಂದು ಕೃಷ್ಣನ ಮೇಲೆ ಹಿಂಸೆಯ ಪ್ರತ್ಯೇಕಂ ವೃಷದಾನವ ದಂತೈಹಿ ದಂದಂಶ ಪರವರೇ ಕುರೈರ್ಮುನ್ಯೇ ಜನಾರ್ದನಂ. ಇನ್ನು ಕೆಲವುಗಳು ಏನು ಮಾಡ್ತವೆ, ತನ್ನ ಕುರಗಳಿಂದ ಅಂದ್ರೆ ಗೊರಸಿನಿಂದ ಕೃಷ್ಣನನ್ನು ಹಿಂಸಿಸ್ತಾ ಇದ್ದಾವಂತೆ. ಕೆಲವು ದಂತಗಳಿಂದಲೂ ಕಚ್ಚಿದಂತೆ. ಸಾಮಾನ್ಯ ದನಗಳೆಲ್ಲ ಎತ್ತುಗಳೆಲ್ಲ ಕಚ್ಚುವುದಿಲ್ಲ, ಹಾಯುವುದು ಜಾಸ್ತಿ. ಆದ್ರೆ ಇವರಿಗೆ ಎಂತ ಮಾಡುದು ಗೊತ್ತಾಗ್ಲಿಲ್ಲ. ಕೃಷ್ಣ ಬಂದಿದ್ದಾನೆ ಹೇಳುವಾಗ ಸಿಟ್ಟು ಜೋರಾಗಿದೆ. ಕೆಲವು ಕಚ್ಚಲಿಕ್ಕೂ ಬಂದಿದ್ದಾವೆ ಅಂತ ಕೊಡ ನೋಡಿ. ದಂತೈಹಿ ದಂದಂಶಪರೇ ಅಂತ ಹೇಳ್ತಾರೆ. ತಥೋ ಕೃಷ್ಣ ಋಷಾ ಮುಷ್ಣಿಂ ಸನ್ನಿವರ್ತ್ಯ ಜಗಾನಃ ತೇಷಾಮೇಕಂ ಕ್ಷಣಾಧತ್ವ ಪುನರನ್ಯಂ ಜಗಾನಃ. ಕೃಷ್ಣ ಸಿಟ್ಟುಕೊಂಡ. ತಾನೇನು ಮಾಡ್ತಾನೆ, ಮುಷ್ಟಿಯಿಂದ ಅವುಗಳಿಗೆ ಹೊಡಿಲಿಕ್ಕೆ ಆರಂಭ ಮಾಡಿದ. ಒಂದು ವೃಷಭವನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡಿಬಿಟ್ಟಂತೆ. ಇಷ್ಟೆಲ್ಲ ಅಡಿಮೇಲು ಮಾಡ್ತಾ ಇದ್ದಂತ ಪ್ರಬಲವಾದ ಎತ್ತುಗಳನ್ನು ಒಂದು ಕ್ಷಣದಲ್ಲಿ ಕೊಂದು ಅನ್ಯಂ ಹನ್ಯ ಜಗಾನಃ, ಇನ್ನೊಂದು ಕ್ಷಣದಲ್ಲಿ ನಾಶ ಮಾಡಿದಂತೆ. ಕ್ರಮೇಣ ಮುಷ್ಟ್ರುವ ತಾನ್ ಸರ್ವಾನ್ ಹತ್ವಾ ದೈತೇಯ ಗೋಪತಿ ನೀಲಾಂ ಹಸ್ತೆ ಗೃಹೀತ್ವ ಕೃಷ್ಣೇ ತಸ್ಮಿನ್ ವ್ಯರೋಚತ. ಹೀಗೆ ಕ್ರಮಕ್ರಮವಾಗಿ ಮುಷ್ಟಿಯಿಂದ ದೈತ್ಯ ವೃಷಭಗಳನ್ನೆಲ್ಲ ಕೊಂದಿದ್ದಾನೆ. ಕೊನೆಗೆ ನೀಲೆಯ ಬಳಿಗೆ ಬಂದಿದ್ದಾನೆ. ಈ 7 ಎತ್ತುಗಳನ್ನು ಕೊಂದು ನೀಲೆಯನ್ನು ಹಿಡಿದು ತಾನು ಅವಳನ್ನು ಹಿಡ್ಕೊಂಡು ಆಕರ್ಷದಿಂದಾಗಿ ತಾನು ಬೆಳಗುತ್ತಾ ಇದ್ದಾನೆ. ಅಂದ್ರೆ ಆ ಕುಂಭಕನ ಮಗಳಾದ ನೀಲೆಯನ್ನು ತಾನು ವರಿಸ್ತಾನೆ, ತಾನು ಸ್ವೀಕಾರ ಮಾಡ್ತಾನೆ. ಅದೆಲ್ಲ ಚರಿತ್ರೆಗಳನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾಧ್ಯಾತ್ಮನಾ ವಾ ಸರ್ವಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾತ್ರ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತ ಚಕ್ರಾಸಿ ಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಬಲಭದ್ರಪ್ರಿಯಾನುಜಃ ಪೂತನಾ ಜೀವಿತಾಹಾರಿ ಶಕಟಾಸುರಭಂಜನಃ ನಂದಂ ವ್ರಜಜನಾನಂದೀ ಸಚ್ಚಿದಾನಂದ ವಿಗ್ರಹಃ ನವನೀತ ವಿಲಿಪ್ತಾಂಗೋ ನವನೀತ ನಟೋ ನಗಃ ನವನೀತ ನಮಾಹಾರೋ ಮುಚುಕುಂದ ಪ್ರಸಾದಕೃತ ಷೋಡಶಸ್ತ್ರೀ ಸಹಸ್ರೇ ಶಸ್ತ್ರಿಭಂಗೀ ಮಧುರಾಕೃತಿ ಸುಖಭಾಗಮೃದಾಬ್ದಿಂದೋ ಯೋಗಿನಾಂ ಪತಿಃ ವತ್ಸಪಾದಹರೋ ನಂತೋಧೇನುಕಾಸುರಭಂಜನಃ ತೃಣೀಕೃತೃಣಾಗರ್ತೋ ಯಮಳಾರ್ಜುನಭಂಜನಃ ಉತ್ತಾಲತಾಲಭೇತ್ತಾಜತಮಾಲಶ್ಯಾಮಳಾಕೃತಿಃ ಗೋಪಗೋಪೀಶ್ವರೋ ಯೋಗಿ ಕೋಟಿಸೂರ್ಯಸಮಪ್ರಭಃ ಎಳಾಪತಿ ಪರಂಜ್ಯೋತಿರ್ಯಾದವೇಂದ್ರೋ ಯದೂದ್ವಃ ವನಮಾಲಿ ಪೀತವಾಸಾಃ ಪಾರಿಜಾತಾಪಹಾರಕಃ
गोवर्धनो जलोद्धर्ता गोपालः सर्वपालकः अजो निरञ्जनः कामजनकः कञ्जलोचनः मधुहां सुरनाथो द्वारकानायको बली वृन्दावनान्तसञ्चारी तुलसीदामभूषणः स्यमन्तकमणिर्हर्ता नरनारायणात्मकः कुब्जागन्धानुलिप्ताङ्गो माये परमपूर्णः